ಅಂತ ಹೇಳ್ಯಾನ. ನಮ್ಮಪ್ಪನ ಕಣ್ಣು ತಪ್ಪಿಸಿ ಇದ್ ಬಿದ್ದ ಅರ್ಬಿ ತಗೊಂಡು ಹಳ್ಳಕ್ಕೆ ಹೋಗಿ ಮಾಮಗ್ ಭೇಟಿ ಆಗ್ಬೇಕು. ಅವನವನು ಎಲ್ಲರ ಹೋಗಿದ್ದಾನೆ. ಬಂತ ಬಂತ ಏ ಯವ್ವ ಮಗಳ ಸಂಗು, ಏ ಯವ್ವ ಮಗಳ ಸಂಗು, ಗಂಟು ತೆಗಿಕೊಂಡ್ ಎಲ್ಲಿಗೆ ಹೊಂಟಿ? ಹಳ್ಳಕ್ಕ ಅರ್ಬಿ ತಗೊಂಡು ಹೋಗ್ಯಾಕ ಅಂತ ಹೊಂಟಿದ್ ನೋಡಪ್ಪ. ಮತ್ತ ನಾ ಎಲ್ಲಾರ ಓಡಿ ಹೋಗ್ಬೇಕಂತ ವಿಚಾರ ಮಾಡಿ ಅಣ್ಣ. ಇಲ್ಲಪ್ಪ, ಹಳ್ಳಕ್ಕ ಅರ್ಬಿ ತೊಳ್ಕೊಂಬರಕ್ ಹೊಂಟಿದ್ಯಾ. ಅಲ್ವಾ ಮಗಳ, ಇಲ್ಲೇ ನಮ್ಮ ಬಂಡೂರ್ ಮುಂದ ಪಂಚಾಯತ್ ಐತ, ಬುರು ನೀರು ಯಾಕತ್ತ ಇಲ್ಲೇ ತೊಳಿದ್ ಬಿಟ್ಟು ಅಲ್ಯಾಕ ನೀನವ್ನ ಪಂಚಾಯತಿ ಬೋರ್ನ್ಯಾಗ ನೀರು ಬಂದಾಗೈತಂತ. ಎಲ್ಲಾರು ಅರ್ಬಿ ಒಗುದು 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 ನೀರ್ ನಿಂತು ಗೊಬ್ಬನ ಹಾರಾಕತೈತಂತ. ಅದ್ರ ಸಂಬಂಧ ಹಳ್ಳಕ್ ಹೊಂಟಿನ ಹಳ್ಳಕ್ಕೂ. ಅಲ್ವಾ ಮಗಳ, ಊರ್ ಮಂದೆಲ್ಲ ಕಾಲು ಚಲೋ ಅದಾವ ಅಂತೇಳಿ ಇಲ್ಲೇ ತೊಳ್ಯಾಕತ್ತಾರ. ಮತ್ ದಿನಾಲು ಇಲ್ಲೇ ತೊಳಿತಿದ್ದಿ, ಇವತ್ತ ಯಾಕೆ ಹಳ್ಳಕ್ ಹೊಂಟಿ? ನೋಡಪ್ಪ, ನೀ ನನಗ ಸಿಟ್ಟು ಮಾಡಂಗಿಲ್ಲ. ಸಿಟ್ಟು ಮಾಡಿದಿ ಅಂದ್ರೆ ನಾ ಅರ್ಬಿನ ಹೋಗಂಗಿಲ್ಲ. ಹೋಗ ತಡ್ಕೋ. ಆತವ ಮಗಳ, ನಿನ್ನ ಅರ್ಬಿ ನೀ ಹೋಗ್ಕೊಂಬಿಡು, ನಾವು ಅಲ್ಲಿ ಹೋಗಂಗಿಲ್ಲ. ಆತವ ಮಗಳ, ನಿನಗೆ ಎಲ್ಲಿ ಬರುತ್ತ ನಿನ್ ಮನ್ಸಿಗೆ ಎಲ್ಲಿ ತಿಳ್ತದ ಅಲ್ಲೇ ತಳ್ಕೊಂಡ್ವಾ. ನಾವ್ ಹೋಗಂದಲ್ಲಿ ಹೋಗಂಗಿಲ್ಲ, ನಾವ್ ಬಾ ಅಂದಲ್ಲಿ ಬರಂಗಿಲ್ಲ. ಈ ಅಲಾರ್ಸಿ ಬೇಬರ್ಸಿ ಸರಾಗ ನನಗಂತೂ ಸಾಕಾಗಿ ಹೋಗೈತಿ. ಒಯ್ಕೊಂಬಿಡು ನಿಂತು. ಯಪ್ಪ ಯಾಕೆ ಏನೋ ಒಟ ಒಟ ಗುಣು ಗುಣು ಹಚ್ಚಿಯಲ್ಲ, ಏನು ಏನು ಏನಿಲ್ವ ಮಗಳ? ಏನು ಗುಣು ಗುಣ ಅನ್ನತ್ತಿಲ್ಲ, ಏನು ಏನಿಲ್ವ ಮಗಳ? ನೀನ್ ಆಡಿಬಾರ್ದು, ಆಡಿದ್ ನನಗಂತೂ ಬುದ್ಧಿನ ಬಂದತ್ತವ. ಯಪ್ಪ ಯಪ್ಪ, ನಿನಗೇನು ತ್ರಾಸ್ ಕೊಟ್ಟಿನಿ ಮಾಡಕತ್ತೀನಿ. ಅಲ್ಲವ ಮಗಳ, ತ್ರಾಸ್ ಕೊಟ್ಟಿನಿ. ಏ ಯವ್ವ ಮಗಳ, ಆಗ್ಲೆಲ್ಲ ಬಡ್ದಂಗ ಯಾಕ ಹೇಳ್ತೀನಿ ಮತ್ತ. ಅಲೋ, ಮುಂಜಾನೆ ಅದಕ್ಕೂಲೆ ಬಿಸಿ ಬಿಸಿ ಚಾ ನಾಷ್ಟ ಮಾಡ್ಕೊಡ್ತೀನಿ. ಮಧ್ಯಾಹ್ನ ಸಂಜೆ ಕಾತಂದ್ರೆ ಬಿಸಿ ಬಿಸಿ ರೊಟ್ಟಿ, ಅದ್ರ ಮೇಲೆ ಗೊನ್ನಿ ಚಿ ಎಲ್ಲ ಬೆಣ್ಣೆ ಹಚ್ಕೊಡ್ತೀನಿ. ಅಲ್ಲವ ಮಗಳ, ನಿನ್ನಂತ ಮಗಳ ಪಡಿಬೇಕಾದ್ರ ಇದ ಬರಮಲಿಂಗ ಕೈ ಮುಗಿದ್ ಸಾಕಾತವ ಮಗಳ. ಹಿಂಗ ನಾ ಏನೋ ಬೇರೆನ್ನ ತಿಳ್ಕೊಂಡಿದ್ನೇಳಪ್ಪ. ಯಪ್ಪ ಹೇಳವ ಮಗಳ, ನನ್ನ ಹಡಿಬೇಕಾದ್ರ ಅಷ್ಟ್ಯಾಕ ತ್ರಾಸ ಪಟ್ಟಿ? ಅಲ್ಲವ ಮಗಳ, ನಿನ್ನ ತೆಗಿಬೇಕಾದ್ರ ಒಂದ್ ರಾತ್ರಿಯಾಗ 3 ಕಾಟ ಬದ್ಲಿ ಮಾಡಿನವ. 3 ಕಾಟ. ಯಪ್ಪ, 3 ತಾಟ ಬದ್ಲಿ ಮಾಡಿಯೋ ಕಾಟ ಬದ್ಲಿ ಮಾಡಿಯೋ? ಏವ ಮಗಳ, ನೀ ಕಾಟ ಬದಲ್ ಮಾಡಿನ, ನೀ ತಾಟ ತಿಳ್ಕೊಂಡಿರ್ಬೇಕ. ಯಪ್ಪ, ಹಂಗ ಮಾಡಿ ನೀ ಹಿಂಗಾಗಿ ಏನು? ಹೌದವ, ಹಿಂಗ್ ಮಾಡ್ಬೇಡ, ನಿಮ್ಮ ಅವ್ವ ಆದ್ಲಂಗ. ಈ ಬರೀ ನಮ್ಮ ಅವ್ವ ತ್ರಾಸ ಕೊಟ್ಟಿ ಅಂದ್ರ ಕರೆ ನಾ ಹೋಗಿ ಹೇಳಕ್ಕೆ ಮ್ಯಾಕ. ಯಪ್ಪ ಹೇಳುವ ಮಗಳ, ಹೇಳ ಅಂತ ತ್ರಾಸ ಏನಾಗಿತ್ತು ಹೇಳು. ನಿಮ್ಮ ಅವ್ವ ಕೇಳ್ಬೇಕಲ್ವ, ಅಷ್ಟರಾಗ ಮುದ್ದಿನಂತ ಮಗಳ ಹಡ್ದು ಕೊಡ್ಬೇಕಂತ ಹೇಳಿದ್ಲವ. ಅಷ್ಟರಾಗ ನೀ ಮುದ್ದಿನಂತ ಮಗಳು ಹುಟ್ಟಿದ್ ನೋಡವ ಮಗಳ. ಆತ ಬಿಡಿಯಪ್ಪ, ಒಟ್ಟು ಊರಾಗಿನ ಮಂದಿ ಎಲ್ಲ ಕಾರಬಾರಿ ಮಗಳು ಬಾಳ ಶಾನೆ ಅದ ಅಂತೇಳಿ ಊರಾಗ ಎಲ್ಲಾರು ನಿನ್ ಹೆಸರು ತರಬೇಕು, ಹೌದಲ್ಲ? ಆತವ ಮಗಳ, ಇಷ್ಟ ಮಾಡಿದ್ರೆ ಸಾಕು, ಹೌದಲ್ಲ? ಆತವ ಮಾಸ್ತರ್ನ ಸಾಮಾನ್ಯ ಮೇಲೆ ಆನಪ್ಪ, ಇವತ್ತಿನಿಂದ ನೀ ಹೇಳ್ದಾಗ ಕೇಳ್ತೀನಿ. ಆಯ್ತವ ಮಗಳ. ಸಂಗವ ಅಳ್ದಾಗ ಹುಡುಗರು ಬಾಳ ಸುಮಾರು ಇರ್ತಾರ. ಹೌದಪ್ಪ, ನೀ ಸಾತ್ನ ಹೋಗಿ ಪಾತ್ರ ತೊಳ್ಕೊಂಡ್ ಬರವ, ನಾ ಇನ್ ಬರ್ತೇನೆ. ಆಯ್ತ, ಪಾರ್ಲೇಜಿ ಬಿಸ್ಕಿಟ್ ಅದಾವ ಬೇಕನ? ಆಯ್ತಾ, ಪಟ್ನ ಹೋಗ್ನಿ ತಗೊಂಡ್ಬರ್ತೀನಿ. ನಾವು ಹೋಗು. ಕೂದ್ಲದಾವೇನ್ರಿ? ನೂರ ನನ್ನೂರ ನಮ್ಮ ಮಲ್ಲ ಹುಡುಗ್ಯಾರ, ಬಡನೂರ ನನ್ನೂರ ನಮ್ಮ ಎಲ್ಲ ಹುಡುಗ್ಯಾರ, ನಾಬಾಳ ಹಚ್ಚುಕೊಂಡಾಗಿ ಮಗಳೆಲ್ಲ ಬಲು ದೂರ, ನಾಬಾಳ ಹಚ್ಚುಕೊಂಡಾಗಿ ಮಗಳೆಲ್ಲ ಬಲು ದೂರ. ಬಡನೂರ ನನ್ನೂರ ನಮ್ಮ ಎಲ್ಲ ಹುಡುಗ್ಯಾರ, ನಾಬಾಳ ಹಚ್ಚುಕೊಂಡಾಗಿ ಮಗಳೆಲ್ಲ ಬಲು ದೂರ, ನಾಬಾಳ ಹಚ್ಚುಕೊಂಡಾಗಿ ಮಗಳೆಲ್ಲ ಬಲು ದೂರ. ಅಲ್ಲ, ಬಂದ್ 2 ತಾಸಾತು, ನಮ್ಮ ಅತ್ತಿ ಮುಳಸಂಗಿ ಇನ್ನು ಯಾಕೆ ಬರೋವಾಳು ಅನ್ನತನ. ಅಲ್ರಿ,
ನಾ ಮದ್ವೆ ಆಗ್ಲಿ ಆಕಿ ನಾನು ಏನ್ರ ಮದ್ವೆ ಆಗ್ಲಿಲ್ಲ ಅಂದ್ರ ಆಕಿನಂತ್ರ ಓಡ್ಸೋದ್ ಹೋಗುದ್ ಗ್ಯಾರಂಟಿ ನೋಡ್ರಿ ಅಪ್ಪ. ಚಂದ ಏ ಮಾಮ ಪೀಚೆ ದೇಕೋ ಪೀಚೆ ಹೆಂಗದೇರಿ ಏ ಹೆಂಗದೇರಿ ಅಲ್ಲೋ ಬೇಕನ್ರಿ ಹಾ ಪಾರ್ಲೇಜಿ ಬಿಸ್ಕಿಟ್ ಬೇಕನ ಅಲ್ಲೋ ದಾರಿ ನಿಂತ ಯಾರ ದಾರಿ ಕಾಯತ್ತಿ ಮಮ್ಮನಿ ಯಾರನ್ನ ಯಾಕೆ ಅಧಿಕ ಅಲ್ಲೇ ಸಂಗಿ ನಿನ್ನ ಅಧಿಕ ಯಾಕತ್ನ ಅಲ್ಲ ಹಳ್ಳಕ್ ಬರ್ತೀನಿ 2 ತಾಸ ಅದ್ ಬರ್ತನ ಅಂತ ಹೇಳಿದಲ್ಲ ಇನ್ನು ಯಾಕೆ ಬರೋಳತ್ತ ಅಂದ ಅಧಿಕ ಕಾದ್ ನನಗೂ ಸಾಕಾಗಿ ಹೋದ್ ನೋಡ. ಅದು ಏನದು ಗೊತ್ತನು ನಾ ಮನೆಯಿಂದ ಜಲ್ದಿ ಬರ್ಬೇಕಂತೇಳಿ ನಾನು ಅಲ್ಲಿಂದ ಅವಸರ ಮಾಡಿ ಬಂದೆ. ಅವನು ದಾರ್ಯಾಗ ನಮ್ಮ ಅಪ್ಪ ಬೆಟ್ಟೆ ಅದ ಒಟ್ಟ ಎಲ್ಲೆಲ್ಲ ಬಿಡಾಕ್ತಾ ಇರಲಿಲ್ಲ. ಅದಕ್ಕ ಅವನ ಮಳ್ಳೆ ಮಾಡಿ ಮನೆ ಕಳಿಸಿ ಬರೋತ್ಲೆ ಲೇಟ್ ಆತು ಮಮ್ಮ. ಶಾರಿ ಮಮ್ಮ ಇಲ್ಲಿ ಬೇಡ ಸಂಗಿ ಅಡ್ಜಸ್ಟ್ ಮಾಡ್ಕೋತೀನಿ. ನೀ ಯಾಕೆ ತಪ್ಪು ತಿಳ್ಕೋತಿ ಇದೇನ್ ಕೈಯಾಗ ಗಂಟು ಹಿಡ್ಕೊಂಡ್ ಬಂದಿಲ್ಲ. ಅಯ್ಯೋ ಮಾವ ಹಳ್ಳಕ್ಕ ಒಗ್ಯಾನು ನೀವು ಮಾಡಿ ನಿನ್ನ ಮಾತಾಡ್ಸಕ್ ಬಂದೀನಿ ಮಮ್ಮ. ಮಾಡ್ಸ್ಯಾರೇನ್ ನೋಡು ಹಿಂಗೇನ ಸಂಗಿ ನಿಂಬೆಕಾಯಿ ಹೇಳ್ಸ್ಯಾರ. ನಿನಗಾಗಿ 1,000 ರೂಪಾಯಿ ಕೊಟ್ಟ ಸಿರಿ ತೊಗೊಂಬಂದ ನೀ ತಗೋ. ಯವ್ವ ಮಮ್ಮ ಚಂದ ಮಾಡಿ ನಾ ಇಂಥ ಸೀರೆ ಉಡ್ತೀನಿ ಅಂತ ನಿನಗೆ ಹೆಂಗ ಗೊತ್ತಾತು? ನಿನ್ನ ಕೆಂಪ್ ಮಗಕ್ಕ ಇದು ನೀಲಿ ಗುಲಾಬಿ ನೀಲಿ ಕಲರ್ ಚಂದ ಕಾಣಿಸತ್ತ ಹುಡುಗಿ. ನೀಲಿ ಮಮ್ಮ ನೀಲಿ ಹೆಂಗೈತೆ ಗೊತ್ತಾ? ಚಂದ ಮಾಡಿ ಮಸ್ತ್ ಐತು ಮವ್ವ. ತಿದ್ದಿ ತೀಡ್ ಹಂಗಾದ್ರ ಒಂದು ಒಗದ ಬಿಡ್ಲ ಹಂಗಂದಿ ಹಾ ಮಾತಾಡ್ತಾಳ ಒಗದ ಬಿಡೆ ನಿಂಗಪ್ಪ ಕಾಕ ಚಾಲು ಮಾಡು. ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಕಿ. ಹೌದು ರಿಂಗ ರಿಂಗ ಕಿವ್ಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ. ಹುಡುಗಿ ಕಲರ್ ಕಲರ್ ಕಣ್ಣಾಕಿ ಕತ್ತಲದಾಗ ಕಣ್ಣು ಹಾಕಿ ರಿಂಗ ರಿಂಗ ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ. ನಾಯಿಗೆ ತಿಳಿದ್ರು ನೋಡು ಕಿವಿಯಾನ ಜುಮಕಿ ಎಲ್ಲರ ತಂದೆಯ ಹುಡುಗಿ. ರಿಂಗ ರಿಂಗ
ಗೋವಾದಲ್ಲಿ ಸಪ್ಲೈ ಆಗ್ತಾ ಇದೆ ತಾನೇ? ಎಲ್ಲ ಕಡೆ ಸಪ್ಲೈ ಆಗ್ತಾ ಇದೆ ಗೌಡ್ರಿ. ಹಾಗಾದರೆ ಹೋದ ತಿಂಗಳ 2ನೇ ತಾರೀಕಿಗೆ ಕಳಿಸಿದ ಚೆಕ್ ಎಷ್ಟು ಜಮಾ ಆಗಿದೆ? ಒಟ್ಟು 75 ಲಕ್ಷ ರೂಪಾಯಿ ಜಮಾ ಆಗಿದೆ. 50 ಲಕ್ಷ ರೂಪಾಯಿ ಅಕ್ಕಿ ಗೋಧಿ ತರಲಿಕ್ಕೆ ಹಣ ತುಂಬಿದ್ದೇನೆ. ಇನ್ನು ಉಳಿದು 25 ಲಕ್ಷ ರೂಪಾಯಿ ಸುಟ್ಕೇಶಲ್ಲಿ ಇಟ್ಟಿದೆ ಗೌಡ್ರಿ. ಹಾಗಾದರೆ ಎಲ್ಲ ಲೆಕ್ಕ ಪತ್ರನು ಸರಿಯಾಗಿ ತೆಗೆದುಕೊಂಡು ಬರಲು ಹೋಗು. ಆಯ್ತು ಗೌಡ್ರಿ, ಬರ್ತೇನೆ. ಆ ಕರಿಯನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು. ಲೇ ಕರ್ಯ, ಎಲ್ಲಿದ್ದಿಲೇ? ಬಾ ಹೋಗಿ ಬರೋಣ. ಸಾವುಕಾರ, ಆ ಮೂಲಿ ಮನಿ ಸಿದ್ದಾರಿ ಹಸುನು ಇಲ್ರಿ, ಬಜ್ಜಿನೂ ಇಲ್ರಿ. ಅದ ಬದುಗುದ್ರಿ ಕೃಷ್ಣಪ್ಪ ಅವ್ರಿ ಬಡ್ಡಿ ಅಷ್ಟ ಕೊಟ್ಟಾನ್ರಿ. ಅಸಲು ಹಂಗ ಬಾಕಿ ಐತ್ರಿ ಅಪ್ಪ ಧನ್ಯಾರ. ಏ ಕಾರ್ಬಾರಿ, ಅವರಿಗೆ 2 ದಿನ ಟೈಮ್ ಕೊಡು. ಅಷ್ಟರಲ್ಲಿ ಸುಮ್ಮನೆ ಕೊಟ್ರೆ ಸರಿ, ಇಲ್ಲವಾದರೆ ಒತ್ತು ಹಲ್ಲು ಮುರಿದು ಎಳೆದುಕೊಂಡು ಬಾ. ನಮಸ್ಕಾರ ಸಾವುಕಾರರೇ, ನಮಸ್ಕಾರ. ನಮಸ್ಕಾರ. ಬನ್ನಿ ಶಿವಪ್ಪ. ಏನಪ್ಪ ಶಿವಪ್ಪ, ಭಾಳ ದಿವ್ಸಕ್ಕೆ ಬಂದಿಲ್ಲ. ಹೆಂಗದ ನಮ್ಮ ರಂಜನವ್ ತಾಯಿ? ಚೆನ್ನಾಗಿ ಇದ್ದಾಳೆ ಗುಮಾಸ್ತರಿ. ಯಾಕೆ ಶಿವಪ್ಪ, ಅದು ಅದು ಒಂದು ಅಲ್ಲಾಡುತ್ತಿರುವೆ ಅಲ್ಲ? ಹಣ ಏನಾದರೂ ಬೇಕಾಗಿತ್ತಾ? ಸಾವುಕಾರರೇ, ಈಗಿರುವ ಸದ್ಯದಲ್ಲಿ ನನಗೆ ಹಣದ ಅವಶ್ಯಕತೆ ಇಲ್ಲ. ಮತ್ತೆ ಏನಾದರೂ ಬೇಕಾದರೆ ನಿಮ್ಮ ಹತ್ತಿರ ಬಂದು ತೆಗೆದುಕೊಂಡು ಹೋಗುತ್ತೇನೆ. ಹಾಗಾದರೆ ಬಂದ ಕೆಲಸ? ಕಾರಣ ಅಂತದೇನಿಲ್ಲ ಸಾವುಕಾರರೇ. ನನ್ನ ತಮ್ಮ ಹಾಗೂ ನಿಮ್ಮ ತಂಗಿ. ಏ ಶಿವಪ್ಪ, ಏನದು? ನಿನ್ನ ತಮ್ಮ ನನ್ನ ತಂಗಿ ಏನಂತ ಹೇಳು? ಹೌದು ಸಾವುಕಾರರೇ, ನನ್ನ ತಮ್ಮ ನಿಮ್ಮ ತಂಗಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ದಾರಂತೆ. ಅದಕ್ಕೆ ಹೆಣ್ಣು ಕೇಳಲು ಬಂದಿವೆ. ಏ ಬಡಬಿಕಾರಿಗಳ, ತುತ್ತು ಕುಳ್ಳಿಗೆ ಗತಿ ಇಲ್ಲದೆ ತಿರುಗುತ್ತಿರುವ ತಿರುಕ ನೀನು. ಅಂತ ಮನಿಗೆ ನನ್ನ ತಂಗಿಯನ್ನು ಹೆಣ್ಣು ಕೇಳಲು ಬಂದಿರಲೇ ಬದ್ಮಾಸ್. ಯಾರನ್ನು ಕೇಳಿ ಮನೆಗೆ ಬಂದಿರುವೆ? ಮರ್ಯಾದೆಯಿಂದ ಹೊರಟೋಗು. ಯಾರನ್ನು ಹೇಗೆ ಕೇಳಿ ಬರಲಿ ಸಾವುಕಾರರೇ? ನನ್ನ ತಮ್ಮ ನಿನ್ನ ತಂಗಿಯನ್ನು ಪ್ರೀತಿ ಮಾಡಿದನಂತೆ. ಅದಕ್ಕೆ ಹೆಣ್ಣು ಕೇಳಲು ಬಂದಿರುವೆ. ನೋಡಿ ಸಾವುಕಾರರೇ, ಹೆಣ್ಣು ಕೊಡದಿದ್ದರೆ ಪರವಾಗಿಲ್ಲ. ನನ್ನ ತಮ್ಮ ಮಾಡಿದ ತಪ್ಪಿಗಾಗಿ ನಮ್ಮನ್ನು ಕೊಂದು ಹಾಕಿಬಿಡಿ. ನಿಮ್ಮ ಆತ್ಮಕ್ಕಾದರೂ ಸುಖ ಶಾಂತಿ ಸಿಗುತ್ತದೆ. ದಯವಿಟ್ಟು ನನ್ನ ತಮ್ಮ ಮಾಡಿದ ತಪ್ಪನ್ನು ಮನ್ನಿಸಿ ಸಾವುಕಾರರೇ, ಮನ್ನಿಸಿ. ಹಾಗಾದರೆ ನನ್ನ ತಂಗಿಯನ್ನು ನಿನ್ನ ಮನೆ ಸೊಸೆಯಾಗಿ ಮಾಡಿಕೊಳ್ಳಬೇಕನ್ನುವುದೇ ನನ್ನ ನಿರ್ಧಾರವೇ? ಲೇ ಬಿಕಾರಿಗಳ, ಹುರಿದು ತಿನ್ನಲು ಹಂಚು ಇಲ್ಲ, ಮನೆಗೆ ಕರೆಸಿ ಸತ್ಕರಿಸಬೇಕೆಂದರೆ ಸ್ವಚ್ಛಿತ ಇಲ್ಲ. ಅಂತ ನೀತಿಗೆಟ್ಟ ಮನೆಗೆ ನನ್ನ ತಂಗಿಯೇನೋ ನೀತಿಗೆಟ್ಟವಳಲ್ಲ. ಒಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗು. ಸಾವುಕಾರರೇ, ಬಡವರೆಂದು ಅಷ್ಟೊಂದು ಕೀಳಾಗಿ ಮಾತನಾಡಬೇಡಿ. ನೀವು ಹೆಣ್ಣು ಕೊಡದಿದ್ದರೆ ಪರವಾಗಿಲ್ಲ, ಸಂಸ್ಕೃತಿ ಚೆನ್ನಾಗಿಲ್ಲ, ಮತ್ತು ಬೀದಿಗೆಟ್ಟವರ ಮನೆ ಎಂದು ಇನ್ನೊಂದು ಸಾರಿ ನುಡಿದಿದ್ದೆ. ಆದರೆ ನಾವು ಸುಮ್ಮನೆ ಬಿಡುವುದಿಲ್ಲ. ಎಚ್ಚರ ಪಾರ್ವತಿ,
ಇಂಥ ಕಟುಕನ ತಂಗಿಯನ್ನು ತೆಗೆದುಕೊಂಡು ನನ್ನ ತಮ್ಮನಿಗೆ ಮದುವೆ ಆಗುವುದು ಬೇಡ. ಅರೆ ಪಾರ್ವತಿ, ಶ್ರೀಮಂತಿಕೆ ಎಂಬ ಲಗಾಮಿಲ್ಲದ ಕುದುರೆ ಸವಾರಿ ಮಾಡದಂತೆ ಈ ಕಟುಕನ ಮಾತು ಸಾಯುವವರೆಗೂ ಹೀಗೇನೆ. ನಡೀರಿ, ನಾವಿಲ್ಲಿಂದ ಹೋಗೋಣ. ಏ ಗಯ್ಯಾಳಿ ಹೆಣ್ಣೆ, ನನ್ನ ಶ್ರೀಮಂತಿಕೆಯ ಬಗ್ಗೆ ಮಾತನಾಡುತ್ತಿರಲೇ ರಂಡೆ. ತಿರುಗಿ ತಿನ್ನುವ ತಿರುಬೋಕಿಗಳ ನಿಮ್ಮ ನಾಟಕ ನನಗೆ ಎಲ್ಲ ಅರ್ಥ ಆಗುತ್ತದೆ. ಮರ್ಯಾದೆಯಿಂದ ಸುಮ್ಮನೆ ಹೋದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಯಮಲೋಕಕ್ಕೆ ಕಳಿಸಬೇಕಾಗುತ್ತದೆ. ತೊಲಗು ಆಚೆ. ಸಾಕ್ ನಡೀರಿ ಸ್ವಾಮಿ. ಇಂಥ ಕಟುಕನ ಜೊತೆ ಮಾತನಾಡಿ ನಿಮ್ಮ ಬಾಯಿನ ಹೊಲ್ಸ್ ಮಾಡ್ಕೋಬೇಡಿ. ಬನ್ನಿ ಹೋಗೋಣ. ತಪ್ಪು ಮಾಡಿದ್ರಿ ನೋಡ್ರಿ ಸಾವ್ಕಾರ, ನೀವು ದೊಡ್ಡ ತಪ್ಪು ಮಾಡಿದ್ರಿ. ಯಾಕಲೇ ಕಾರ್ಬಾರಿ, ನಾನೇನು ತಪ್ಪು ಮಾಡಿದೆ? ಅಲ್ರಿ ಸಾವ್ಕಾರ, ಆ ಶಿವಪ್ಪ ಹೇಳಿದಂಗೆ ಕೇಳಿ ಶಾನ್ಯಾರ ಅಂತ ತಿಳಿದ್ನಿ. ಯಾಕಂದ್ರೆ ನಿಮ್ಗೆ ಅಷ್ಟು ಗಳಿಸಿದ್ ಅತ್ತ ಗೊತ್ತೈತಿ, ಹಣ ಗಳಿಸಿದ್ ಗೊತ್ತಿಲ್ಲ ನೋಡ್ರಿ ಸಾವ್ಕಾರ. ಯಾಕಲೇ ಏನು ಮಾತನಾಡ್ತಿರುವೆ? ಅಲ್ರಿ ಸಾವ್ಕಾರ, ಊರ್ ಮುಂದ ಏನ್ ಕಟ್ಟಿಸ್ಬೇಕಂತ ಪ್ಲಾನ್ ಐತಿ ನಿಮ್ದು? ರೆಸ್ಟೋರೆಂಟ್ ಕಟ್ಟಿಸ್ಬೇಕಂತ ಪ್ಲಾನ್ ಐತಲೇ ಕಾರ್ಬಾರಿ. ಹಂಗಾದ್ರೆ ಆ ಶಿವಪ್ಪ ಹೇಳಿದಂಗೆ ಕೇಳಿ ನಮ್ಮ ರಂಜನಾ ತಾಯಿನ ಮದುವೆ ಮಾಡಿ ಕೊಟ್ಟ ಬರೋಬ್ಬರಿ ಆಗತ್ರಿ ಸಾವ್ಕಾರ. ಏನು ಮಾತನಾಡ್ತಿರಲೇ ಕತ್ತೆ? ಅಲ್ರಿ ಸಾವ್ಕಾರ, ಒಂದ ಕಲ್ಲಿನಲ್ಲಿ ಎರಡು ಅಕ್ಕಿ ಹೊಡೆದಂಗೆ ಆಕತ್ರಿ. ಆ ರಂಜನಾ ತಾಯಿನ ಮನೆಗೆ ಮದುವೆ ಮಾಡಿಕೊಟ್ರೆ ಬರೋಬ್ಬರಿ ಆಗತ್ರಿ. ಯಾಕಂದ್ರ ಅವ್ರ ಸಂಸಾರ ಬೀದಿಗೆ ಬರ್ತೈತಿ. ಶಬಾಷ್ ಕಾರ್ಬಾರಿ, ಶಬಾಷ್. ನೀನು ಹೇಳುವ ಮಾತು ಸತ್ಯ. ನಡಿ, ಈಗಲೇ ಅವರ ಮನೆಗೆ ಹೋಗಿ ಮದುವೆಯ ವಿಷಯ ಬಗ್ಗೆ ಮಾತನಾಡಿ ಬರೋಣ. ಆಯ್ತ್ರಪ್ಪ, ಮಾತಾಡ್ತಾಡ ಹೋಗೋಣಲ್ಲ. ಸೇರಿ ನುಡಿಯುವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಶಿವಪ್ಪ, ಏ ತಮ್ಮ ಶಿವಪ್ಪ, ಬನ್ನಿ ಶ್ರೀಮಂತರಿ, ಕುಳಿತುಕೊಳ್ಳುವಳಿ. ಇರ್ಲಿ ಬಿಡು ಶಿವಪ್ಪ. ನೀನು ನನ್ನ ಮನೆಗೆ ಬಂದಾಗ ನಿನಗೆ ಏನೇನು ಮಾತನಾಡಿ ಬಿಟ್ಟಿ ಶಿವಪ್ಪ. ನನ್ನಿಂದ ಕ್ಷಮಿಸಿ ಬಿಡು. ಶ್ರೀಮಂತರೇ, ಏನು ಮಾತನಾಡ್ತಿರುವೆ ನೀವು? ನೀವು ತಪ್ಪು ತಿಳಿದ ಹಾಗೆ ನಾನೇನು ತಪ್ಪು ತಿಳಿದುಕೊಂಡಿಲ್ಲ. ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರಿಗೆ ಅವಮಾನ ಮಾಡುವುದು ಹೊಸದಲ್ಲ. ಶಿವಪ್ಪ, ನಾನು ಯಾವುದೋ ಒಂದು ಟೆನ್ಷನ್ನಲ್ಲಿ ನಿನಗೆ ಹಾಗೆ ಮಾತನಾಡಿದೆ.
ನೀನು ಹೋದ ನಂತರ ನನ್ನ ತಂಗಿನನ್ನು ವಿಚಾರಿಸಿದೆ. ಮದುವೆಯಾದರೆ ನಿಮ್ಮ ತಮ್ಮನ ಮಾತ್ರ ಮದುವೆಯಾಗುತ್ತೇನೆ, ಇಲ್ಲವಾದರೆ ನಿಮ್ಮ ತಮ್ಮನ ಹೆಸರಿನ ಮೇಲೆ ಸಾಯುತ್ತೇನೆಂದು ಹೇಳಿಬಿಟ್ಟಳು. ನೋಡ್ ಶಿವಪ್ಪ, ನನಗೆ ಆಸ್ತಿ ಅಂತಷ್ಟು ಮುಖ್ಯವಲ್ಲ, ನನ್ನ ತಂಗಿಯ ಭವಿಷ್ಯವೇ ಮುಖ್ಯ. ಅಂದ್ರೆ ನನ್ನ ತಮ್ಮನಿಗೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾತ್ರ ಬೇಡ ಸಾಹುಕಾರರೇ, ಬೇಡ. ನನಗೆ ಅವಮಾನ ಮಾಡಿದಲ್ಲದೆ ನನ್ನ ತಮ್ಮನಿಗೇನಾದರೂ ಅವಮಾನ ಮಾಡಿದ್ರೆ ನಮಗೆಲ್ಲ ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ. ನೋಡಿ ಸಾಹುಕಾರರೇ, ನನ್ನ ತಮ್ಮ ಮಾಡಿದ ತಪ್ಪಿಗಾಗಿ ನಮ್ಮನ್ನು ಕೊಂದು ಹಾಕಿಬಿಡಿ. ದಯವಿಟ್ಟು ನನ್ನ ತಮ್ಮ ಮಾಡಿದ ತಪ್ಪನ್ನು ಮನ್ನಿಸಿ ಸಾಹುಕಾರರೇ, ಮನ್ನಿಸಿ. ಶಿವಪ್ಪ, ನೀನು ಹೇಳಿದ ಮಾತು ಸತ್ಯ. ನಿನಗೆ ನಾನು ಎಂದು ಮೋಸ ಮಾಡುವುದಿಲ್ಲ. ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತದೆ. ನೋಡು ಶಿವಪ್ಪ, ಈ ಮದುವೆ ಖರ್ಚ ನಾನೇ ನೋಡಿಕೊಳ್ಳುತ್ತೇನೆ, ನೀನೇನು ಚಿಂತೆ ಮಾಡಬೇಡ. ರೀ, ದೊಡ್ಡವರಾದ ತಾವು ನಮ್ಮ ಮನೆಗೆ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲದೆ ತಾವು ಮಾಡಿದ ತಪ್ಪನ್ನು ಸಹ ಒಪ್ಕೋತಾ ಇದ್ದಾರೆ. ಯಾಕ್ರಿ ಯೋಚನೆ? ಪಾರ್ವತಿ, ಇಂಥ ಶ್ರೀಮಂತರು ಯಾವ ವೇಳೆಯಲ್ಲಿ ಹೇಗೆ ಇರುತ್ತಾರೋ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಮದುವೆ ಆದ ನಂತರ ಯಾವ ರೀತಿ ಬದಲಾಗುತ್ತಾರೋ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಇಂಥ ಶ್ರೀಮಂತರದ ಮಣಿತನದ ಸಂಬಂಧವೇ ಬೇಡ ಪಾರ್ವತಿ, ಸಂಬಂಧ ಬೇಡ. ಶಿವಪ್ಪ, ನೀನು ನನ್ನ ಮನೆಗೆ ಬಂದಾಗ ನಿನಗೆ ಏನೇನು ಮಾತನಾಡಿದೆ ಅಂತ ನೀನು ತಪ್ಪು ತಿಳಿದುಕೊಂಡಿರಬಹುದು. ಆದ್ರೆ ನಿನ್ನ ಕಷ್ಟ ನನಗೆ ಎಲ್ಲ ಅರ್ಥ ಆಗುತ್ತದೆ. ಮದುವೆ ಖರ್ಚು ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಶಿವಪ್ಪ. ಈ ಮದುವೆಗೆ ಮಾತ್ರ ಒಪ್ಪಿಕೋ. ಅಲ್ಲರೇ, ಊರಿಗೆ ನ್ಯಾಯ ಹೇಳುವ ಇವರು ನಮ್ಮನೆಗೆ ಬಂದು ಮದುವೆ ಒಪ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂತದ್ರಲ್ಲಿ ಅವ್ರ ಮಾತಿಗೆ ಬೆಲೆ ಕೊಡದೆ ಈ ಸಂಬಂಧವನ್ನೇ ಬೇಡ ಅಂತ ಹೇಳ್ತಾ ಇದ್ರಲ್ಲ, ಇದು ಯಾವ್ರಿ ಲೆಕ್ಕ? ನೋಡಿ, ನಮ್ಮ ಯಜಮಾನ್ರಿಗೆ ಹೇಳಿ ನಾನು ಮದುವೆಗೆ ಒಪ್ಪಿಸ್ತೀನಿ, ನೀವು ಮದುವೆ ಏರ್ಪಾಡು ಮಾಡ್ಕೊಳ್ಳಿ. ನನ್ನ ತಮ್ಮ ಇದನ್ನ ಇಚ್ಛೆ ಹೇಗಿದೆಯೋ ಹಾಗೆ ಆಗ್ಲಿ. ಅಣ್ಣ, ಅತ್ತಿಗೆ, ಏನು ವಿಷಯ? ನಂದೇಶ, ನಿನ್ನ ಆಸೆಯಂತೆ ನೀ ಮೆಚ್ಚಿದ ಹುಡುಗಿಯನ್ನು ಭರಮಲಿಂಗೇಶ್ವರ ಕರುಣಿಸಿದ. ಶ್ರೀಮಂತರು ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಹೌದು ನಂದೀಶ, ನಾನು ನಿನಗೆ ಅವತ್ತು ಹೇಳಿದ್ನಲ್ಲ, ನಮ್ಮನ್ನ ನನ್ನ ಮದುವೆಗೆ ಒಪ್ಕೋತಾರೆ ಅಂತ. ಹೌದಪ್ಪ ನಂದೇಶ, ನಿಮ್ಮಿಬ್ಬರ ಪ್ರೀತಿಗೆ ನಾವು ಮನಸೋತು ಹೋಗಿದ್ದೇವೆ. ಮತ್ತೇಕೆ ತಡ, ಮದುವೆ ನಡೆಯಲಿ. ಸಾವುಕಾರ, ಏನ ತಡ ಮಾಡುದು ಬ್ಯಾಡ್ರಿ. ಯಾಕಂದ್ರ ಇವತ್ತ ಮೂರ್ ಚಲೋ ಐತೆ. ಪಾಟ್ನ ಹೋಗಿ 2 ಮಾಲಿ ತಗೊಂಡ ಅರ್ಚಕರನ್ನ ಕರ್ಕೊಂಡ್ ಬಂದ್ ಬಿಡ್ತೇನ್ರಿ. ನಂದೇಶ, ಮದುವೆ ಸಿದ್ಧತೆ ಆಯ್ತು. ನಿನ್ನ ತಮ್ಮ ಆಕಾಶ ಬಂದ ನಂತರ ಅಕ್ಷತೆ ಹಾಕೋನು. ಬಾರಪ್ಪ ಬಾರಪ್ಪ ಆಕಾಶ, ಸರಿಯಾದ ವೇಳೆಗೆ ಬಂದು ನಿನ್ನ ಅಣ್ಣನ ಮದುವೆ ಏರ್ಪಟ್ಟಾಯ್ತು. ನಿಮ್ಮೆಲ್ಲರ ಇಚ್ಛೆಯಂತೆ ಒಳ್ಳೇದಾದರೆ ಒಳ್ಳೇದಾಯ್ತಾನ? ಲಕ್ಷಜ, ರಂಜನಿ, ಆ ಹಾರವನ್ನು ಬದಲಾಯಿಸ್ಕೊಳ್ರಿ. ಶಿವಪ್ಪ, ಎಲ್ಲವೂ ಒಳ್ಳೇದಾಯ್ತು ತಾನೇ? ಆಯ್ತು ಸಾವುಕಾರರೇ, ಎಲ್ಲವೂ ಒಳ್ಳೇದಾಯ್ತು.
ಹಾ ಏನ್ರಿ ಮೇಡಮರ ಊಟಕ್ಕೆ ಏನು ಮಾಡ್ತೀರಿ ಅಡಿಗೆ? ಸ್ವಲ್ಪ ತಡ್ಕೋರಿ, ಮೊದಲ ಊಟ ಮಾಡಿ ಆಮ್ಯಾಗ ದಕ್ಷಿಣ ತಗೊಂಡು ಹೊರಡು ಅಂತಾರೆ. ಫಸ್ಟ್ ತಡ್ಕೋರಿ. ನಂದೀಶ ಹೇಳಪ್ಪ, ಒಡಪ ಹಾಕಿ ನಿನ್ನ ಹೆಂಡತಿ ಹೆಸರು? ರಾಮನಿಗೆ ಸೀತೆ ಚಂದ, ಕೃಷ್ಣನಿಗೆ ರಾಧೆ ಚಂದ, ನನಗೆ ನನ್ನ ಶ್ರೀಮತಿ ರಂಜನಿಯೇ ಚಂದ. ನೋಡಮ್ಮ, ನೀನು ಒಡಪ ಹಾಕಿ ಗಂಡನ ಹೆಸರು ಹೇಳು. ನೀ ಯಾಕೆ ಹೆದರಾಕತ್ತೀಯಪ್ಪ? ಸರಿ ಹಿಂದಕ್ಕೆ ಹೆದರಾಕತ್ತ ನಂಗ. ಹಣ್ಣಿಗೆ ಕುಂಕುಮ ಚಂದ, ಕೊರುಳಿಗೆ ಮಾಂಗಲ್ಯ ಚಂದ, ಕಾಲಿಗೆ ಕಾಲುಂಗುರ ಚಂದ, ನನ್ನ ಪತಿದೇವರು ನನಗೆ ಚಂದ ನಂದೀಶ್. ನಮ್ದೆಲ್ಲ ಮುಗ್ದ ಹೋತ್ ಬಿಡ್ರಿ. ಇನ್ ನಮ್ಮ ಬಾಯಿ ಹೆಸರು ಕೇಳ್ತಂದ್ರೆ ಹೇಳ್ತೀನಿ ತೋರ್ಲ. ಅಮಾಸಿ ಕಾತ್ಲ ಎಲ್ಲಿಗೆ ಸುಣ್ಣ ಹಚ್ಚಿರಿ. ನನ್ನ ಹೆಂಡತಿ ಹೆಸರು ಕೇಳಿದ ನಾ ಎತ್ತಲಿ. ಬರಮ ದೇವರ ಇಚ್ಛೆಯಂತೆ ಎಲ್ಲ ಒಳ್ಳೆಯದಾಯ್ತು. ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡೋಣ. ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದಿ ಜೀವಗಳ ಜೋಡಿಸುವ ಕಲ್ಯಾಣ. ಕಟ್ಟಿ ಬಡಿತಾರ
ಕುರಿಗೆ ಹಚ್ಚು ಹಚ್ಚು ಮಂದಿ ಹೊತ್ತು ಜೊತೆ ಮಾಡಿರು ಹಚ್ಕೊಂಡ್ಯಾಕ ತಲೆಗೆ ಸುಳ್ಳೊಂದು ಸತ್ತಂತ ಹೇಳು ಮಂದಿ ಬಾಯಿಗೆ ಹಾಕಬೇಕ ಹದಿಗೆ ಸಿಗರೇಟು ಸೇರ್ತೀನಿ ಸಭೆಯನ್ನು ಕುಡಿತೀನಿ ಅದು ನಿನಗೆ ಗೊತ್ತೈತಿ ರೊಕ್ಕಿನವನ ಅಲ್ಲ ರೊಕ್ಕನವನ ಅಲ್ಲ ಬಿಸಿಲದ ಮಾಡೈತಿ ಮನಿ ದೇವರಾರೆ ಮಾಡಿ ಮನಸ್ಸಿಂದ ಹೇಳತೀನಿ ಮೋಸ ಮಾಡಿದ ಗೆಳತಿ ಮೋಸ ಮಾಡಿದಂತ ಯಾಕಲತಿ ಹುಟ್ಟಿದ ಊರಿಗೆ ಹಾಕದ ಭಕ್ತಿ ಬೆಳಿತಾರ ದೊಡ್ಡ ಮನೆಗೆ ಹೋಗಿ ನೆಟ್ಟಗ ಮಾಡಕ್ಕೆ ಸಂಸಾರ ಬಾಳ ಕೆಟ್ಟ ಹೋತ್ರಿಪ್ಪ ಬಾಳ ಕೆಟ್ಟ ಹೋತ ಅವನವನ್ ಹಿಟ್ಟಿನ ಗಿರ್ನಿ ಬೇಡ ಏನು ಬೇಡ ಅಂತ ಹೇಳಿ ಅವನವನಿಗೆ ಹಿಟ್ಟಿನ ಗಿರ್ನಿ ಹಾಕಿರಿಯಪ್ಪ ಹಿಟ್ಟಿನ ಗಿರ್ನಿ ಹಾಕಿ ಅಲ್ರಿ ಸಂಜೆ ತನ ಬೀಸು ಮುಂಜಾನೆ ಆಗಿಂದ ಸಂಜೆ ತನ ಬೀಸಿದ್ರು ಈ ಪುಟ್ಟಾಗಿನ ಕಾಳ ಕಡಿಯಕ್ ಆಗವಲ್ರಿಪ್ಪ ಪುಟ್ಟಾಗಿನ ಕಾಳ ಕಡಿಯಕ್ ಆಗವಲ್ವ ಸಾಕಾಗೈತ್ರಪ್ಪ ಹೆಂಗಸೂರ್ ಸಂಬಂಧ ಸಾಕಾಗೈತೆ ಅಲ್ರಿ ಈ ಕಡೆ ಕುಂಬಾರ ಓಣಾಗಿಂದ ಓಡಿ ಬರ್ತಾನ್ರಿ ಈ ರಾಪಾರ ಹಣಮವ್ವ ಏ ರಂಗು ಮಾಮ ನನ್ನ ಮಗ ಟ್ರ್ಯಾಕ್ಟರ್ ತಗೊಂಡ್ ಗಳಕ್ ಹೋಗ್ಬೇಕು ನನ್ನ ಮೊದಲು ಹಾಕೊಡತ್ತಾಡ್ರಿ ಈ ಕಡೆ ಚಲೋ ಈ ಕಡೆ ನಿಂಗನಾರ ಓಣಾಗಿಂದ ಓಡಿ ಬರ್ತಾಡ್ರಿ ನಿಂಗನಾರ ಕಾಶವ್ವ ಏ ರಂಗು ಮಾಮ ನನ್ನ ಮಗ ಕುರ್ಯಾಗ ಹೋಗ್ಬೇಕ ನನ್ನ ಹಿಟ್ಟು ಹಾಕೊಡತ್ತಾಡ್ರಿ ಆ ಕಡೆ ಮ್ಯಾಗಿನಿಂದ ಓಡ್ಯ ಬರ್ತಾಡ್ರಿ ಪಿಂಜಾರ್ ಸೈದವತ್ತಿ ಏ ಮಾಮ ನನ್ನ ಗಂಡ ಆಡ ಕಾಯಕ್ ಹೋಗ್ಬೇಕು ನನ್ನ ಮೊದಲು ಹಾಕೊಡತ್ತಾಳ ಏನ ಈ ರಾಪಾರ ಹಣಮವನ್ನ ಮೊದಲು ಹಾಕೊಡ್ಬೇಕು ಏನ ನಿಂಗನಾರ ಕಾಶವನ್ನ ಮೊದಲು ಹಾಕೊಡ್ಬೇಕು ಪಿಂಜಾರ್ ಸೈದ ಒಂದು ಹಾಕೊಡ್ಬೇಕು ಅನ್ನೋದು ದಿಕ್ಕ ತಳಿವಾದಾಗೈತೆಪ್ಪ ನನಗೆ ದಿಕ್ಕ ತಳಿವಲ್ಲಾಗೈತೆ ಹಬ್ಬದನೆ ಮಾಡಿ ಮಾಡಿ ನೋಡಕ ಬಂದೆ ಕಬ್ಬಿಣ ಹೊಲದಾಗ ಒಬ್ಬ ಕೂತಾಳ
ಪ್ರೀತಿಯಾಗ ಮಾಡ್ಯಾನ ಮೋಸ ಹೀಗೆ ಮಾಡಿದ ಮೋಸ ಮರಿಲಂಗ ದೋಸ್ತ ಅಕ್ಕನ ಮಗಳ ಗಾಸ ಪ್ರೀತಿಯಾಗ ಮಾಡ್ಯಾನ ಮೋಸ ಹೀಗೆ ಮಾಡಿದ ಮೋಸ ಮರಿಲಂಗ ದೋಸ್ತ ಐದರ ತಾತ ಒಂದು ತಿರುಗ ಅಗ್ನಿಯಾಗಲ ಈ ವರ್ಷ ಹೀಗೆ ಮುರುಂದ ಕಡಿಲಂಗ ದಿವಸ ಹೀಗೆ ಇರಲಾರ ಊರಗ ಕಡಿಲಂಗ ದಿವಸ ಅಕ್ಕನ ಮಗಳ ಗಾಸ ಪ್ರೀತಿಯಾಗ ಮಾಡ್ಯಾನ ಮೋಸ ಹೀಗೆ ಮಾಡಿದ ಮೋಸ ಮರಿಲಂಗ ದೋಸ್ತ ಮೈನರ ತಾತ ಒಂದು ವರ್ಷ ಮದುವೆಯಾಗಲ ಈ ವರ್ಷ ಹೀಗೆ ಮುರಿದ ಯುವಾಗ ಕಡಿಲಂಗ ದಿವಸ ಹೀಗೆ ಇಲ್ಲದ ಊರಗ ಕಡಿಲಂಗ ದಿವಸ ಮಾವ ನನ್ನ ಗ್ಯಾರೇಜ್ನ್ಯಾಗ ಬಿಡಬೇಡ ಗಾಡಿ ಒಳಗ. ಮಾವ ನನ್ನ ಗ್ಯಾರೇಜ್ನ್ಯಾಗ ಬಿಡಬೇಡ ಗಾಡಿ ಒಳಗ. ಹಿಂಗಿಂಗ ಆಗ್ತೈತಿ ನನಗಾಗ. ಹಲೋ ಎಕ್ಸ್ಕ್ಯೂಸ್ ಮೀ ದಿತಂಗೆ ಏಯ್ ಮಾಮ ಬರ್ತೀಯಾ? ಎಟ್ಟೆ ಬೇಸಾಕ್ ಬಂದಾಗ ನೀ ಭೇಟಿಯಾದೆ ನನ್ನ ಗೆಳತಿ ಹೆಂಗ ಮಾಡಿ ಅಂತ ಒತ್ತು ಮಾಡಿದೆ ಪಟ್ಟುರುಳಗೋಳ ತಲೆಯಲ್ಲಿ ಕೆಟ್ಟಿದೆ. ಎಟ್ಟೆ ಬೇಸಾಕ ಬಂದಾಗ ಗೆಳತಿನಿ ನನಗ ಒತ್ತು ಮಾಡಿದೆ ಪಟ್ಟುರುಳಗೋಳ ತಲೆಯಲ್ಲಿ ಕೆಟ್ಟಿದೆ. ಹಂಗಲ್ಲದ ಕೊಟ್ಟ ಕಳಿಸ್ತೀನಿ ಲವ್ ಲೆಟರ್ ಮಾಸ್ತರ ಅದರಾಗ ಬರ್ತದಲ್ಲ ಇವನಿ ಹೆಸರ ಕೊಟ್ಟ ಕಳಿಸ್ತೀನಿ love letter. ಅದ್ರಾಗ ಬರ್ತದಲ್ಲ ಹೆಸರ. ಕೊಟ್ಟ ಕಳಿಸ್ತೀನಿ love letter. ಅದ್ರಾಗ ಬರೋದಿಲ್ಲ ನಿನ್ನ ಹೆಸರ. ಬರಲಿಲ್ಲ ಉತ್ತರ ಬರಲಿಲ್ಲ. love letter ತಗ ಮಾಡಿದ ನೀ ಮೋಸ ಮರಲಂಗ ಮಾಡಗೆದ್ದಿ ತಗ ಮಾಡಿದಿ ಮೋಸ ಮರಲಂಗ ಗೆದ್ದಿದ್ರಾಗ ಮರಿಬೇಡ ಗೆದ್ದಿ ಮರಿಬೇಡ ಮರಿಬೇಡ ಮರಿಬೇಡ. ನೋಡಾಕ ಗಿಡ್ಡ ಮುಗೈತಿ ತಿಡ್ಡ ಅಚ್ಚ ತಾಳು ಅಡ್ಡ ಬಾಂಧವಟ್ಟ ಬರುವಲು ನ್ಯಾಗಿನ ಹೊಲದ ವಾಟ ನೋಡಾಕ ಗೆಡ್ಡ ಮುಗೈತಿ ತಿಡ್ಡ ಅಚ್ಚ ತಾಳು ಅಡ್ಡ ತಿರುಳಲು ಬಾಂಧವಟ್ಟ ಬರುವಲು ಮ್ಯಾಗಿನ ಹೊಲದ ವಾಟ ಮಾವ ನೀ ಬಾರೋ ಹೊಲಕ ಕೊಡದಿನ ಪ್ರೀತಿಯ ಪದಕ. ಮಾವ ನೀ ಬಾರೋ ಹೊಲಕ ಕೊಡದಿನ ಪ್ರೀತಿಯ ಪದಕ. ಐತಿ ಮತ್ತನ ಮಗತ ಮಾವ ನೋಡಗೆ ಆಗಲ ಜಲಕ. ಎಲ್ಲರ ಚಂದನ ಜಾಗ ನನ್ನ ಮನದೈತಿ ನಿನ್ನ ಜಾಗ. ಎಲ್ಲರ ಚಂದನ ಜಾಗ ನನ್ನ ಮನದೈತಿ ನಿನ್ನ. ಗೆಡ್ಡಿ ಬಾರ ಕೊರದಡಿಗೆ ನಿನ್ನ ಮಡ್ಡಿ ಐತಿ ಸಾಲ ಗೆಡ್ಡಿ ಬಾರ ಕೊರದಡಿಗೆ ನಿನ್ನ ಮಡ್ಡಿ ಐತಿ ಸಾಲ ಪಟ್ಟೂರ ಹುಡುಗರು ನೋಡಿದರ ನಿನ್ನ ಬರ್ತೈತಿ ಕಳಗಾಲ. ಗೆಡ್ಡಿ ಗೆಡ್ಡಿ ಬಾರ ಕೊರದಡಿಗೆ ನನ್ನ ಐತಿ ಮಡ್ಡಿ ಸಾಲ ಗೆಡ್ಡಿ ಬಾರ ಐತಿ ಮಡ್ಡಿ ಸಾಲ. ನಂಬಿದ ಗೆಳೆಯಾಗ ಕೈಯ ಕೊಟ್ವಾದಿ ಜಾನೆ ರಾಮ ಸಂಗಿನ ಸಟ್ಟಾದಿ ನಂಬಿದ ಗೆಳೆಯಾಗ ಕೈಯ ಕೊಟ್ವಾದಿ ಜಾನೆ ರಾಮ ನೀನು ಸಟ್ಟಾದಿ ಮಾಸ್ತರ ಜಾಡ್ಸ ಎಬಸ್ಬಿಡು. ನಾ ಡ್ರೈವರ ನೀ ನನ್ನ ಲವ್ವರ ನಾ ಡ್ರೈವರ ನನ್ನ ಲವ್ವರ ಆಗೆಳ ದೂರ ಆಗೆಳ ದೂರ
ಈ ವಿದ್ಯಾವಂತನಿಗೆ ಒಂದು ನೌಕರಿ ದೊರಕಿದರೆ ಬಡತನ ಬಾಳಿನಲ್ಲಿ ಬಂದಿರುವ ಈ ಮನೆ ಬೆಳದಿಂಗಳ ಬೆಳಕಾಗುವಂತೆ ಮಾಡುತ್ತಂದೆ 3 ಎಕರೆ ಜಮೀನಿನಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರು ಹೊಟ್ಟೆ ತುಂಬಿಕೊಳ್ಳುವುದು ತುಂಬಾ ಕಷ್ಟವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಅಣ್ಣ ನನ್ನ ತಮ್ಮ ಆಕಾಶ ಇವರಿಬ್ಬರ ಹಗಲು ರಾತ್ರಿ ಅನ್ನದೇ ದುಡಿದರು ನನ್ನ ಓದಿನ ಸಾಲ ತೀರುತ್ತಿಲ್ಲ. ಈ ಕಷ್ಟವನ್ನು ನನ್ನ ಕಣ್ಣಿನಿಂದ ನೋಡಲಿಕ್ಕೆ ಆಗುತ್ತಿಲ್ಲ. ಏ ದೇವ, ನಮ್ಮ ಮನೆಯವರಿಗೆ ಸುಖ ಕೊಡಬೇಕಂತ ನನ್ನ ಆಸೆಯಾಗಿದೆ. ಇದಕ್ಕೆ ಈ ವಿದ್ಯಾವಂತನಿಗೆ ಒಂದು ದಾರಿ ತೋರಿಸು. ನಾನೂ ಕೂಡ ಹಲವಾರು ಭರ್ತಿಗೆ ಅರ್ಜಿ ಹಾಕಿದ್ದೆ, ಆದರೆ ಒಂದು ಭರ್ತಿ ಕೂಡ ದೊರಕೇ ಇಲ್ಲ. ದೇವರ ದಯದಿಂದ ಪೊಲೀಸ್ ಅರ್ಜಿಗೆ ಫಿಸಿಕಲ್ ಫಿಟ್ ಆಗಿ ಎಕ್ಸಾಮ್ ಕೂಡ ಬರೆದಿದ್ದೇನೆ. ಇದಾದ್ರೂ ಪಾಸ್ ಆದರೆ ನಮ್ಮ ಮನೆಯವರಿಗೆ ಬೇಕಾದ ನನ್ನ ಭಾರ ಕಡಿಮೆ ಆಗುತ್ತದೆ. ಏ ದೇವ, ಈ ನೌಕರಿ ಆದರೂ ಸಿಕ್ಕರೆ ನನ್ನ ಬಾಳು ಅಸನ್ಮಯವಾಗಲಿ ಎಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ದೇವ. ಮೈದುನ, ಯಾಕಪ್ಪ ಈ ರೀತಿ ಒಂಟಿಯಾಗಿ ನಿಂತ್ಕೊಂಡು ಒಬ್ಬನೇ ಯೋಚನೆ ಮಾಡ್ತಾ ಇದೆಯಲ್ಲ, ಏನಪ್ಪ ವಿಷಯ? ಆತಿಗೆ ಈ ವಿದ್ಯಾವಂತನಿಗೆ ಎಷ್ಟು ಓದಿದರೂ ಒಂದು ನೌಕರಿ ಕೂಡ ದೊರಕುತ್ತಿಲ್ಲ. ಅದಕ್ಕೆ ಈ ಭರಮಲಿಂಗೇಶ್ವರ ಮುಂದೆ ಕೈ ಒಡ್ಡಿ ಬೇಡಿಕೊಳ್ಳುತ್ತಿರುವೆ. ಅತ್ತಿಗೆ ಕೈ ಒಡ್ಡಿ ಬೇಡಿಕೊಳ್ಳುತ್ತಿರುವೆ. ನಂದೀಶ, ನೀನು ಈ ರೀತಿ ದುಃಖಿಸುತ್ತಾ ನಿಂತ್ಕೊಂಡ್ರೆ ನಿನಗೆ ನೌಕರಿ ಸಿಗುವುದೇನೋ? ಇಲ್ಲ, ಆ ದೇವರ ಕೃಪೆ ಇದ್ರೆ ನಿನಗೆ ನೌಕರಿ ಸಿಗುತ್ತೆ. ನೀನು ಚೆಂದಾಗಿ ಓದಿ ಪಾಸ್ ಆದರೆ ಖಂಡಿತವಾಗಿಯೂ ಆ ದೇವರು ನಿನಗೆ ನೌಕರಿಯನ್ನು ಕೊಟ್ಟೇ ಕೊಡ್ತಾನೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಪಾರ್ವತಿ, ನಂದೇಶ, ನೀನು ಏನು ವಿಚಾರ ಮಾಡೋ ಹಾಗೆ ಕಾಣಿಸುತ್ತದೆ? ಅದೇ ಅಣ್ಣ, ನನ್ನ ನೌಕರಿಯ ವಿಚಾರ. ಇಷ್ಟು ದಿವಸ ಕಷ್ಟಪಟ್ಟು ಓದಿಸಿದೆ, ಬೇಡಿದಷ್ಟು ಹಣ ಕಳಿಸಿದೆ, ಆದರೆ ಈ ವಿದ್ಯಾವಂತನಿಗೆ ಒಂದು ನೌಕರಿ ಕೂಡ ದೊರಕುತ್ತಿಲ್ಲ. ತುಂಬಾ ಗೋಚರವಾಗ್ತಾ ಇದೆ ಅಣ್ಣ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ನಂದೇಶ, ಇಷ್ಟೆಲ್ಲ ಕಷ್ಟಪಟ್ಟು ಓದಿದೆ ಅಂದ ಮೇಲೆ ಇಂದಿನ ನಾಳೆ ಆ ಭರಮಲಿಂಗೇಶ್ವರ ನಿನಗೆ ಮುಕ್ತಿ ಕೊಟ್ಟೇ ಕೊಡ್ತಾನೆ. ಇರ್ಲಿ ಬಿಡಪ್ಪ, ನೌಕರಿ ಸಿಗದಿದ್ದರೂ ಪರವಾಗಿಲ್ಲ. ಕಳೆದ ತಿಂಗಳ 2ನೇ ತಾರೀಕು ಪೊಲೀಸ್ ಅರ್ಜಿ ಹಾಕುತ್ತೇನೆ ಎಂದು ಹೇಳ್ತಿರುವಲ್ಲ, ಏನಾಯ್ತು? ಹಾಕಿದ್ದೆ ಅಣ್ಣ, ಫಿಸಿಕಲ್ ಫಿಟ್ ಆಗಿ ಎಕ್ಸಾಮ್ ಕೂಡ ಬರೆದಿದ್ದೇನೆ. ದೇವರ ದಯದಿಂದ ಇದಾದ್ರೂ ಪಾಸ್ ಆದರೆ ನಮ್ಮ ಮನೆ ಬೆಳದಿಂಗಳ ಬೆಳಕಾಗುತ್ತದೆ ಅಣ್ಣ, ಬೆಳದಿಂಗಳ ಬೆಳಕಾಗುತ್ತದೆ. ಇಷ್ಟೆಲ್ಲ ನೀನು ಸಾಹಸನ ಮಾಡಿದೆ ಅಂದಮೇಲೆ ಏನಿನ ಪ್ರತಿಫಲಕ್ಕೆ ಆ ದೇವರು ಏನಾದರೂ ಕಾಣಿಕೆ ಕೊಟ್ಟೇ ಕೊಡ್ತಾನೆ. ಅದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ. ಅತ್ತಿಗೆ ಒಂದಲ್ಲ ಎರಡಲ್ಲ ಹಲವಾರು ಭರ್ತಿಗೆ ಹೋಗಿದ್ದೆ. ಫಿಸಿಕಲ್ ಪಾಸ್ ಆದರೆ ಎಕ್ಸಾಮ್ ಫೇಲ್ ಆಗುತ್ತೆ, ಎಕ್ಸಾಮ್ ಪಾಸ್ ಆದರೆ ಫಿಸಿಕಲ್ ಫೇಲ್ ಆಗುತ್ತೆ. ಒಂದು ವೇಳೆ ಎಲ್ಲವೂ ಪಾಸ್ ಆದರೆ ದೊಡ್ಡ ದೊಡ್ಡ ಶ್ರೀಮಂತರು ಲಂಚ ತುಂಬಿ ನೌಕರಿ ಸೇರುತ್ತಾರೆ. ಇಂತಹ ಲಂಚ ಸಾಮ್ರಾಜ್ಯದಲ್ಲಿ ನಮ್ಮಂತ ಬಡವರು ಯಾವ ಲೆಕ್ಕ ಹೇಳತ್ತಿಗೆ ಹೇಳಣ್ಣ? ಇರ್ಲಿ ಬಿಡಪ್ಪ, ನೌಕರಿ ಸಿಗದಿದ್ದರೂ ಪರವಾಗಿಲ್ಲ. ಆ ಭರಮಲಿಂಗೇಶ್ವರ ನಮ್ಗೆ ರಟ್ಟೆಯಲ್ಲಿ ಶಕ್ತಿ ಕೊಟ್ಟಿದಾನಂದ ಮೇಲೆ ದುಡಿದು ತಿನ್ನನು. ನೌಕರಿ ಅಂತ ಆಸೆ ಪಡುವುದು ಬೇಡ. ನಿನ್ನ ಹಣೆಯಲ್ಲಿ ಬರೆದ ವಿಧಿ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಂದೇಶ. ನಮಸ್ಕಾರ ಸರ್, ನಂದೀಶ ಅಂದರೆ ನೀವೇ ತಾನೇ? ಹೌದು ಸರ್, ನಾನೇ. ಯಾಕೆ? ನಿಮ್ಗೊಂದು ಪೋಸ್ಟ್ ಬಂದಿದೆ ಸರ್, ತೆಗೆದುಕೊಳ್ಳಿ. ಮೈದುನ, ಎಲ್ಲಿಂದ ಬಂದಿದೆಪ್ಪ ಪತ್ರ? ಅದೇ ಅತ್ತಿಗೆ, ಮೊನ್ನೆ ಪೊಲೀಸ್ ಇಂಟ್ರ್ಯೂ ಕೊಟ್ಟು ಬಂದಿದ್ದೀನಲ್ಲ, ಆ ಮೇಲಾಧಿಕಾರಿ ಕಳಿಸಿದ್ದಾರೆ. ಆದರೆ ಎಂಬ ಮಾತೇಕೆ ತಮ್ಮ? ಅಣ್ಣ, ನಾನು ಈ ನೌಕರಿ ಸೇರಬೇಕಾದ್ರೆ 1,00,000 ರೂಪಾಯಿ ಬರುವ 10ನೇ ತಾರೀಕೊಳಗಾಗಿ ತುಂಬಬೇಕಂತೆ. ಈ ಮೇಲಾಧಿಕಾರಿಗಳು ನನಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. 1,00,000 ರೂಪಾಯಿ ತುಂಬಲಿಲ್ಲ ಅಂದರೆ ಈ ಹುದ್ದೆಯಲ್ಲಿ ಬೇರೆ ವ್ಯಕ್ತಿಯನ್ನು ಸೇರಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ ಅಣ್ಣ. ತಮ್ಮ ನಂದೇಶ, 1,00,000
10ನೇ ತಾರೀಕು ಒಳಗಾಗಿ ತುಂಬಬೇಕಂತ ಮೇಲಾಧಿಕಾರಿಗಳು ಪತ್ರ ಕೋರಿದಾರೇನಪ್ಪ? ಹೌದಣ್ಣ, 1,00,000 ರೂಪಾಯಿ ತುಂಬಿದರೆ ಮಾತ್ರ ಈ ಹುದ್ದೆಯಲ್ಲಿ ಸೇರಲಿಕ್ಕೆ ಅನುಮತಿ ಅಂತೆ, ಇಲ್ಲ ಅಂದ್ರೆ ಇಲ್ಲವಂತೆ ಅಣ್ಣ. ತಮ್ಮ, ಇಂಥ ಪರಿಸ್ಥಿತಿಯಲ್ಲಿ 1,00,000 ಅಲ್ಲ, 1,000 ಕೂಡ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಯಾರ ಹತ್ತಿರ ಹಣ ಕೇಳುದು ತಮ್ಮ? ಯಾರ ಹತ್ತಿರ ಹಣ ಕೇಳುದು? ಅಣ್ಣ, ನಾವಿರುವ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಯಾರೂ ಹಣ ಕೊಡುವುದಿಲ್ಲ. ನಾವು ಯಾರ ಹತ್ತಿರನೂ ಹಣ ಕೇಳೋದು ಬೇಡಣ್ಣ, ಬೇಡ. ಈ ನೌಕರಿ ತಿರಸ್ಕರಿಸೋಣ. ತಮ್ಮ ನಂದೇಶ, ಏನು ಮಾತನಾಡ್ತಿರುವೆ ನೀನು? ಇಷ್ಟು ದಿವಸ ನೌಕರಿ ನೌಕರಿ ಅಂತ ಅಲ್ದಾಡಿದಿ, ಈಗ ನೌಕರಿ ಸಿಕ್ಕ ಮೇಲ ಬೇಡ ಅಂತ ಹೇಳ್ತಿರಲ್ಲ. ಓಹೋ, ನನಗೂ ಗೊತ್ತಾಯ್ತು ಬಿಡು. ನಿನ್ನ ಅಣ್ಣನಿಗೆ ತೊಂದರೆ ಆಗುತ್ತದೆ ಎಂದು ನೀನು ತಿಳಿದುಕೊಂಡ್ರೇನಪ್ಪ? ಹುಚ್ಚಪ್ಪ, ಇಷ್ಟೆಲ್ಲ ಓದಿಸಿ ಅಂದ ಮೇಲೆ ಎಲ್ಲಿ ಆದರೂ ಹಣ ಕೇಳಿ ನಿನ್ನನ್ನು ನೌಕರಿ ಸೇರಿಸ್ತೇನೆ. ಹಾಗಲ್ಲ ಅಣ್ಣ, 1,00,000 ರೂಪಾಯಿ ಈಗ ಎಲ್ಲಿಂದ ತರುವೆ ಹೇಳಣ್ಣ, ಹೇಳು. ತಮ್ಮ, ನನಗೆ ಪರಿಚಯದವರ ಹತ್ತಿರ ಹಣ ಕೇಳುತ್ತೇನೆ. ಒಂದು ವೇಳೆ ಹಣ ಸಿಗಲಿಲ್ಲ ಅಂದರೆ ಊರ ಮುಂದೆ ಇರುವ 3 ಎಕರೆ ಜಮೀನು ಆದರೂ ಹಣ ತುಂಬಿ ಬರೋನು. ಆದರೆ ತಾನಾಗಿ ಬಂದ ನೌಕರನ್ನು ತಿರಸ್ಕರಿಸೋದು ಬೇಡ ತಮ್ಮ, ತಿರಸ್ಕರಿಸೋದು ಬೇಡ. ಅಣ್ಣ, ಒಂದು ಪೊಲೀಸ್ ನೌಕರಿಗೋಸ್ಕರ ಊರ ಮುಂದೆ ಇರೋ ಹೊಲ ಮಾರೋದು ಬೇಡಣ್ಣ, ಬೇಡ. ನಮಗೆ ಎಂತ ಕಷ್ಟ ಬಂದರು ಹೊಲ ಮಾರೋದು ಬೇಡಣ್ಣ, ಬೇಡ. ಅತ್ತಿಗೆ ನೀವಾದರೂ ಅಣ್ಣನಿಗೆ ಹೇಳಿ. ಹೌದ್ರಿ, ಹಿಂದೆ ಹಿರಿಯರು ಮಾಡಿದ ಆಸ್ತಿಯನ್ನ ಮಾರುವುದೆಂದ್ರೆ ಮತ್ತೆ ಅದನ್ನ ತೆಗೆದುಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಅದಕ್ಕಾಗಿ ಹೊಲ ಮಾರೋದು ಬೇಡರಿ, ಅದನ್ನ ಬಿಟ್ಟು ಬೇರೆ ಯಾರ ಹತ್ರ ಆದ್ರೂ ಹಣ ಕೇಳಿಸ್ಕೊಳ್ಳೋಣ. ಹೌದಣ್ಣ, ಅತ್ತಿ ಹೇಳುವ ಮಾತು ನಿಜವಿದೆ. ವರ್ಷದಿಂದ ವರ್ಷಕ್ಕೆ ಆಸ್ತಿಯ ಬೆಲೆ ಹೆಚ್ಚಾಗುತ್ತಲೇ ಇದೆ. ಅದಕ್ಕೆ ಹೊಲ ಮಾರೋದು ಬೇಡಣ್ಣ, ಯಾರ ಹತ್ತಿರನಾದರೂ ಹಣ ಕೇಳೋಣ. ಯಾಕಪ್ಪ ನಂದೀಶ, ನನ್ನ ತಮ್ಮಂದಿರ ಭಾರವನ್ನು ಹೊರಲಾರದಷ್ಟು ಹೀನ ಕಟುಕನಾದೇನಪ್ಪ. ನೋಡು ನಂದೀಶ, ಈ ಆಸ್ತಿಗಿಂತ ನೀನೇನು ಕಡಿಮೆ ಇಲ್ಲ. ನೀನು ಚೆನ್ನಾಗಿರಬೇಕಾದ್ರೆ ಈ ಜಮೀನು ಮಾರಿ ಆದರೂ ಹಣ ತುಂಬಿ ಬರೋನು. ಕೊನೆಗೂ ಹೊಲ ಮಾರೋಣ ಅಂತೀರಾ? ಹೌದು ಪಾರ್ವತಿ, ನನ್ನ ತಮ್ಮನ ಬಾಳು ಸುಖಮಯವಾಗಬೇಕಾದ್ರೆ ಈ ಆಸ್ತಿ ಮಾರಲೇಬೇಕು ಪಾರ್ವತಿ, ಮಾರಲೇಬೇಕು. ಅಣ್ಣ, ಈ ಆಸ್ತಿ ಮಾರಿದರೆ ನನ್ನ ನಾಗಪ್ಪ ತಾತನ ಹೆಸರು ಅಳಿಕೆ ಹೋಗುತ್ತದೆ ಅಣ್ಣ. ಈ ಆಸ್ತಿ ಮಾರುವುದಕ್ಕಿಂತ ಮುಂಚೆ ನಮ್ಮ ಮಾವನವರ ಹತ್ತಿರ ಹಣ ಕೇಳೋಣ ಅಣ್ಣ. ಹೌದ್ರಿ, ನಂದೀಶ್ ಹೇಳೋದು ಸರಿದೆ. ಅವ್ರ ಮಾವನವ್ರಿಗೆ ಹತ್ರ ಹಣ ಕೇಳೋಣ. ವಿಷಯ ತಿಳಿದ್ರೆ ಅವ್ರು ಖಂಡಿತವಾಗೂ ಇಲ್ಲ ಅಂತ ಹೇಳೋದಿಲ್ಲ. ಸರಿ, ನಿಮ್ಮೆಲ್ಲರ ಬಾಯಿಂದ ಹೊಲ ಮಾರುದ ಬೇಡ ಅಂತ ಬರ್ತಾ ಇದ್ದನು. ಆಗ ಹೊಲ ಮಾರುದ ಬೇಡ. ಹಾಗಾದ್ರೆ ನಾನು ಸಾಹುಕಾರ ಮನೆಗೆ ಹೋಗಿ ಬರುತ್ತೇನೆ. ಅಕ್ಕ, ಮಾವ, ಎಲ್ಲ ಅಡಿಗೆ ಸಿದ್ಧತೆ ಮಾಡಿನಿ, ಬನ್ನಿ ಊಟ ಮಾಡೋರಂತೆ. ರಂಜನಿ, ನಿನಗೆ ಸಂತೋಷವಾದ ಸುದ್ದಿ ಹೇಳಬೇಕಂತ ಇದೆಯ, ಆದರೆ ಏನು ಮಾಡುದು, ನಮ್ಮ ಬಾಳು ಚೆನ್ನಾಗಿಲ್ಲ. ಮಾವ, ಸಂತೋಷ ಸುದ್ದಿ ನುಡಿ ಅಷ್ಟರಲ್ಲಿ ಅದ್ಯಾವ ಸುದ್ದಿ ತೊಡಗಿಕೊಂಡಿದೆ ಅಂತ ನನ್ನ ಮುಂದೆ ಹೇಳಿ. ಅದೇ ಅಮ್ಮ, ನಂದೇಶನ ನೌಕರಿ ಸಲುವಾಗಿ 1,00,000 ರೂಪಾಯಿ ಹಣ ಕೇಳಿದಾರಂತೆ. ಅದಕ್ಕೆ ನಿಮ್ಮ ಅಣ್ಣನವರ ಹತ್ತಿರ ಸ್ವಲ್ಪ ದಿನ ಹಣ ಕೇಳಿ ಬರೋಣಂತ ವಿಚಾರ ಮಾಡಿದೆ. ಅದಕ್ಕೆ ನೀವು ಚಿಂತೆ ಮಾಡ್ತೀರಾ? ಹಣದ ವ್ಯವಸ್ಥೆನ ನಾನು ಮಾಡ್ತೀನಿ. ಇವತ್ತೇ ನನಗೆ ಫೋನ್ ಮಾಡಿ ಹಣ ತರ್ತೀನಿ, ಬನ್ನಿ ಊಟ ಮಾಡೋರಂತೆ. ರಂಜನಿ, ಶ್ರೀಮಂತರಾದ ನೀವು ನಮ್ಮಂತ ಬಡವರಿಗೆ ಮನೆಗೆ ಬಂದು ಹಣ ಕೊಡುವಂತ ಶ್ರೀಮಂತರು ನಾವಲ್ಲಮ್ಮ. ರಂಜನಿ, ನಾನೇ ಹೋಗಿ ತೆಗೆದುಕೊಂಡು ಬರುತ್ತೇನೆ. ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ತಿಳಿಸು, ನಾನೇನು ಬರ್ತೇನೆ. ನೋಡಪ್ಪ ನಂದೀಶ, ಆಕಾಶ್ ಬರೋದು ತುಂಬಾ ಹೊತ್ತಾಗೋದು. ಬಿಸಿ ಬಿಸಿ ಅಡಿಗೆ ಮಾಡಿದರೆ ಬಾ, ಊಟ ಮಾಡಿವೆ ಅಂತೆ. ಬನ್ನಿ ಅತ್ತಿಗೆ, ಹೋಗೋಣ.
ದಿವ್ಯ ತಮ್ಮನ ಮದುವೆ ಮಾಡಿ ಮುಗಿಸಿದೆ ಅಂತ ನಿನ್ನ ಭಾರ ಕಡಿಮೆ ಆಯ್ತು ಅಂತ ನೀನು ತಿಳಿದುಕೊಂಡಿರಬಹುದು. ಆದ್ರೆ ಇನ್ನು ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಲೇ ಶಿವ್ಯ, ನಿನ್ನ ತಮ್ಮ ನನ್ನ ತಂಗಿ ನನ್ನ ಮರಳು ಮಾಡಿ ಪ್ರೀತಿಯ ಹುಚ್ಚನ್ನು ಹಿಡಿಸಿ ನನ್ನ ತಂಗಿಯನ್ನು ಮನೆ ತುಂಬಿಸಿಕೊಂಡೆ. ಆದ್ರೂ ನಾ ಈ ಮದುವೆ ನಿಲ್ಲಿಸಲಿಲ್ಲ. ಏಕೆ ಗೊತ್ತಾ? ಊರ ಮುಂದೆ ಕಟ್ಟಿಸಬೇಕಾದ ರೆಸ್ಟೋರೆಂಟ್ ಕಟ್ಟಿಸಬೇಕು ಎಂದು ತೀರ್ಮಾನ ಮಾಡಿದೆ. ಆದ ಕಾರಣಕ್ಕೆ ಗ್ರ್ಯಾಂಡ್ ಆಗಿ ಮದುವೆಯೂ ಮಾಡಿದೆ. ಯಾಕಂದ್ರೆ ಊರು ಮುಂದೆ ಇರುವ ನಿನ್ನ 3 ಎಕರೆ ಜಮೀನ್ ನನ್ನ ತಂಗಿಯ ಹೆಸರಿಗೆ ಬರೆಸಿಕೊಂಡು ನಿಮ್ಮ ಅಣ್ಣ ತಮ್ಮರನ್ನು ಪರಿಪರಿಯಾಗಿ ಕಾಡಿ ತುತ್ತು ಕುಳ್ಳಿಗೆ ಭಿಕ್ಷ ಬೇಡುವಂತೆ ನಾನು ಮಾಡದಿದ್ದರೆ ನನ್ನ ಹೆಸರು 25 ಹಳ್ಳಿಗಳ ಸರದಾರ ಏಕ ಒಡೆಯ ರಂಜೇಗೌಡನೇ ಅಲ್ಲ. ಕಾರ್ಬಾರಿ, ಲೇ ಕಾರ್ಬಾರಿ, ಅಲ್ರಿ ಮುಂದೆ ಹೆಂಗ್ ಮಾಡಿದ್ರು ಪ್ಲಾನ್ ಮಾಡೋದರಲ್ಲಿ ಏನಿದೆ ಕತ್ತೆ? ಆ ಬಡ ಭಿಕಾರಿಗಳ ಮನೆ ಸರ್ವನಾಶ ಮಾಡಿ ಬೀದಿ ಭಿಕಾರಿಯಾಗಿ ತಿರುಗುವಂತೆ ಮಾಡೋದೇ ಸಾವುಕಾರ. ಮದುವೆ ಆಗಿ 3 ವಾರ ಆಗೈತ್ರಿ, ಸ್ವಲ್ಪ ತಡ್ಕೋರಿ, ಆರ್ಸುನ ಬಗ್ರಿ. ಲೇ ಕಾರ್ಬಾರಿ, ಇನ್ನು ಎಷ್ಟು ದಿವಸ ಅಂತ ಹೀಗೆ ತಡ್ಕೋದು? ಒಂದು ಸ್ವಲ್ಪ ನೀನು ಸುಮ್ಮನೆ ಕೂತು ನೋಡು. ಇನ್ನು ಮುಂದೆ ನೋಡುವಂತೆ ಈ 25 ಹಳ್ಳಿಗಳ ಸರದಾರನಗಳ ಮತ್ತು ಆಯ್ತ್ರಿ ಸಾವುಕಾರ, ನೀವ್ ಹೇಳಿದಂಗೆ ಕೇಳಿ ಆ ಶಿವಾಪನ ಯಾವಾಗಂತೂ ಶುದ್ಧ ಮಾಡುನ್ರಿ ಅಪ್ಪ. ನಮಸ್ಕಾರ ಸಾವುಕಾರರೇ, ನಮಸ್ಕಾರ. ನಮಸ್ಕಾರ. ಬನ್ನಿ ಶಿವಪ್ಪ. ಬರ್ರಿ ಶಿವಪ್ಪ ಬರ್ರಿ. ಬಾದೇಶಕ್ ಬಂದಿರಲ್ಲ, ಹೆಂಗದಾರ ನಮ್ಮ ರಂಜನವ್ ತಾಯಿ? ಚೆನ್ನಾಗಿ ಇದ್ದಾಳೆ ಗುಮಾಸ್ತಾರೆ, ಚೆನ್ನಾಗಿದ್ದಾಳೆ. ಶಿವಪ್ಪ ಬಂದ ಕೆಲಸ? ಸಾವುಕಾರರೇ, ನನ್ನ ತಮ್ಮನ ನೌಕರಿ ಸಲುವಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಅದಕ್ಕೆ ಸಾಲ ಕೇಳಲು ಬಂದಂತೆ ಆಯ್ತು ನಿನ್ನ ಮಾತಿನ ಅರ್ಥ. ಹೌದು ಸಾವುಕಾರರೇ, ಬರುವ 10ನೇ ತಾರೀಕು ಒಳಗಾಗಿ 1 ಲಕ್ಷ ರೂಪಾಯಿ ತುಂಬಬೇಕಂತ ಮೇಲಾಧಿಕಾರಿಗಳು ಪತ್ರ ಬರೆದಿದ್ದಾರೆ. ಅದಕ್ಕೆ ನೋಡು ಶಿವಪ್ಪ, ಏನೋ 10-20 ಸಾವಿರ ಆದ್ರೆ ಕೊಡಬಹುದು. ಲಕ್ಷಾಂತರ ರೂಪಾಯಿ ಕೊಡಬೇಕಾದರೆ ಏನಾದರೂ ಅಡಟ್ರೆ ಮಾತ್ರ ಕೊಡುವುದು. ಸಾವುಕಾರರೇ, ನನ್ನ ಹತ್ತಿರ ಅಡ ಇಡುವಂತ ಬೆಲೆ ಬಾಳು ವಸ್ತು ಹೌದಿಲ್ಲ. ನೋಡಿ ಸಾವುಕಾರರೇ, ನನ್ನ ತಂದೆಯವರ ಮಾಡಿಸಿರುವ ಬೆಲೆ ಬಾಳುವ ವಸ್ತು ಈ ಕೈಯಲ್ಲಿ ಖಡ್ಗ ಮಾತ್ರವಿದೆ. ಕಾರ್ಬಾರಿ, ಗೌಡ್ರೆ ತೆಗೆದುಕೊಳ್ಳಿ. ಈ ಬೆಲೆ ಬಾಳುವ ವಸ್ತುಗೆ ಇಷ್ಟೊಂದು ಹಣ ಕೊಡೋಕೆ ಆಗುದಿಲ್ಲ ಶಿವಪ್ಪ. ಎಲ್ಲಾದರೂ ತೆಗೆದುಕೊಳ್ಳ ಹೋಗು. ಸಾವುಕಾರರೇ, ಹಾಗನ್ನಬೇಡಿ.
ಇನ್ನೆರಡು ದಿನದಲ್ಲಿ ಹಣ ತುಂಬಲಿಲ್ಲ ಅಂದ್ರೆ ನನ್ನ ತಮ್ಮನ ಬಾಳು ಹಾಳಾಗುತ್ತದೆ. ನಾನು ಬಂಟ್ನೂರು ಬದ್ನೂರು ಜುನ್ನೂರು ಎಲ್ಲ ಕೇಳಿದರೆ ನನಗೆ ಹಣ ಸಿಗಲಿಲ್ಲ. ಇಲ್ಲ ಅಂತ ಮಾತ್ರ ಹೇಳಿಬೇಡಿ ಸಾವುಕಾರರೇ. ಬೇಕಾದರೆ ನಿಮ್ಮ ಮನೆಯ ಜೀತದ ಆಳಾಗಿ ದುಡಿದು ನಿಮ್ಮ ಹಣ ಮುಟ್ಟಿಸಿ ಆಗುತ್ತೇನೆ. ಇಲ್ಲ ಅಂತ ಮಾತ್ರ ಹೇಳಿಬೇಡಿ ಸಾವುಕಾರರೇ, ಹೇಳಬೇಡಿ. ಶಿವಪ್ಪ, ನಮ್ಮ ಸಾವುಕಾರ ಮನಿ ಜೀತದ ಹಾಕಿ ಯಾಕೆ ದುಡಿತಿ? ಊರ್ ಮುಂದಿನ 3 ಎಕರೆ ಜಮೀನ್ ಐತ್ಲ, ಅದ ನಮ್ಮ ಸಾವುಕಾರ ಹೆಸರಲ್ಲೇ ಬರೆದು ಕೊಟ್ಟು ಬಿಡ್ಲ. ನಿನಗ 1 ಲಕ್ಷ ಅಲ್ಲ 10 ಲಕ್ಷ ಕೊಡ್ತೀವಿ. ಇದಕ್ಕೆ ಏನಂತಿ ಶಿವಪ್ಪ? ನೋಡ್ರಿ ಗುಮಾಸ್ತರಿ, ಇರುವ 3 ಎಕರೆ ಜಮೀನಲ್ಲಿ ಹೊಟ್ಟೆ ತುಂಬಿಸಿಕೊಂಡು ಜೀವನ ಸಾಗಿಸ್ತಿದ್ದೇವೆ. ಅದನ್ನು ಮಾರೋದು ಬೇಡ. ನೋಡಿ ಸಾವುಕಾರರೇ, ಸ್ವಲ್ಪ ದಿನ ನಿಮ್ಮ ಮರಳಿ ವಾಪಸ್ ಕೊಟ್ಟು ಬಿಡ್ತೇವೆ ನಿಮ್ಮ ಹಣವನ್ನು. ಇಲ್ಲ ಅಂತ ಮಾತ್ರ ಹೇಳಿಬೇಡಿ ಸಾವುಕಾರರೇ. ಹಾ ನೋಡು ಶಿವಪ್ಪ, ಕಾರ್ಬಾರಿ ಹೇಳಿದಂತೆ ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ಬರೆದ ಕೊಟ್ರೆ ಮಾತ್ರ ಹಣ ಕೊಡುತ್ತೇನೆ. ಎಲ್ಲವಾದರೆ ಇಲ್ಲ, ಯೋಚನೆ ಮಾಡು. ಓ, ನನ್ನ ಹೊಲವನ್ನು ಮಾರಿದರೆ ನನ್ನ ತಮ್ಮನಿಗೆ ನೌಕರಿ ಸಿಗುತ್ತದೆ. ಇಲ್ಲವಾದರೆ ಇಷ್ಟು ದಿನ ನನ್ನ ತಮ್ಮನ ಓದಿದು ಬಾಳು ಹಣ್ಣು ಹೆರ್ಚಿದಂಗತ್ತೆ. ಶ್ರೀಮಂತರು ಹೇಳಿದಂತೆ ನನ್ನ ಆಸ್ತಿಯನ್ನು ಬರೆದುಕೊಳ್ಳುವುದೇ ಒಳ್ಳೆಯದು. ಶಿವಪ್ಪ, ಏನೋ ಯೋಚನೆ ಮಾಡಿದೆ? ಸರಿ ಸಾವುಕಾರರೇ, ನನಗೆ ಹಣದ ತೊಂದರೆ ಇದೆ. ನನ್ನ ಆಸ್ತಿ ನಿಮ್ಮ ಹೆಸರಿಗೆ ಬರೆದು ಕೊಡುತ್ತೇನೆ. ಸರಿ, ಹಾಗಾದರೆ ಕಾರ್ಬಾರಿ ಬಾಂಡ್ ಮೇಲೆ ಸಹಿ ಹಾಕಿಸಿಕೋ. ಆಯ್ತಿರಪ್ಪ ಧನ್ಯಾರ, ಬಾಂಡ್ ತಗೊಂಡು ಪ್ಯಾನ್ ತಗೊಂಡು ಬಂದ ಬಿಡ್ತೀರಿ. ಏ ತಮ್ಮ ಶಿವಪ್ಪ, ಸಹಿ ಮಾಡಿದೆ. ಆಯ್ತು ಕಾರ್ಬಾರಿ ಅವರೇ. ನೀವ್ ಹೇಳಿದಂಗ ಸಹಿ ಮಾಡಿಸ್ಕೊಂಡ್ಬಿಟ್ಟು ಇನ್ನು ಮುಂದಿನ ಪ್ಲಾನ್ ನೋಡ್ರಲ್ಲ ಇನ್ನೆಂಬುದ. ಶಿವಪ್ಪ, ತೆಗೆದುಕೋ ಈ 1 ಲಕ್ಷ ಹಣವನ್ನು. ಆಯ್ತು ಸಾವುಕಾರರೇ, ನಿಮ್ಮ ಸರಿ ಗುಮಾಸ್ತರೇ, ನಾನೇನು ಬರ್ತೇನೆ. ನಿಲ್ಲು ಶಿವಪ್ಪ, ಏನೋ ಇದು ಸಂಸಾರದ ಸಂಬಂಧವಲ್ಲ, ಇದು ಹಣದ ಸಂಬಂಧ. ನೋಡು ಶಿವಪ್ಪ, ಈ ಹಣವನ್ನು 1 ಲಕ್ಷವನ್ನು ಕೊಟ್ಟಿದ್ದನ್ನು ಮರಳಿ ಕೊಟ್ರೆ ನಿಮ್ಮ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ಎಲ್ಲವಾದರೆ ಸಾವುಕಾರರೇ, ಸರಿ ಸಾವುಕಾರರೇ, ನಿಮ್ಮ ಉಪಕಾರನ ನಾನು ಎಂದಿಗೂ ಮರೆಯುವುದಿಲ್ಲ. ನಾನಿನ್ನು ಬರ್ತೀನಿ. ಪಾತ್ರೆಗಳಲ್ಲಿ ತಿರುವುಗಳೆನಿತೋ ಅಲ್ರಿ ಸಾವುಕಾರ, ಶಿವಾಪ 1 ತಿಂಗಳ ಕಾಲ ಅವಕಾಶ ಕೊಟ್ರಲ್ಲ, ಮತ್ತ ಅಷ್ಟರೊಳಗ ಹಣ ವಾಪಸ್ ಕೊಟ್ರ ಪ್ಲಾನ್ ಸಕ್ಸಸ್ ಆಗತ್ರಿ. ಇರ್ಲಿಕ್ಕ ಆಗುದಿಲ್ರಿ. ಲೇಖಪೇ, ಆ ಬಡ ಭಿಕಾರಿಗಳಿಗೆ ಸತ್ತರೂ ತೀರಿಸದಾಗದಷ್ಟು ಸಾಲವಿದೆ. ಅವರಿಗೆ ಯಾವಾಗ ತೀರಿಸಲು ಆಗಬೇಕು. ಇನ್ನು ಮುಂದೆ ನೋಡುವಂತೆ ಈ ರಂಗೇಗೌಡನ ಆರ್ಭಟ. ಆಯ್ತು ಬಿಡ್ರಿ ಸಾವುಕಾರ, ಶಿವಾಪನ ಕತ್ತಿ ಮುಗೀತ್ರಿ. ಹಂಗಾದ ಕುಡಿಯಾಕ ಏನಾರ ತರ್ಲ ಸಾವುಕಾರ? ನಡಿ, ಹಾಗಾದರೆ ಇನ್ನಷ್ಟು ಹೋಗಿ ಎಂಜಾಯ್ ಮಾಡೋಣ. ನಡಿ ಕಾರ್ಬಾರಿ, ಹಾಗಾದ್ರೆ ಹೋಗೋಣ. ತಂದೆ ಭರಮಲಿಂಗೇಶ್ವರ, ಈಗಲಾದರೂ ಬಡತನ ಬಾಳಿಗೆ ಬೆಳಕು ಚೆಲ್ಲಿದಂತಾಯಿತು. ನಮ್ಮಣ್ಣ ಅತ್ತಿಗೆಯರ ಮನದಾಶೆಯನ್ನು ನೆರವೇರಿಸಿದ ದೇವ,
ನಂಬಿದ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲವೆಂಬ ಮಾತು ಇವತ್ತು ನಿಜವಾಗಿದೆ. ನನ್ನ ತಾಯಿಯಂತೆ ಇದ್ದ ನನ್ನ ಅತ್ತಿಗೆ ನನ್ನ ನೌಕರಿಯ ಸಲುವಾಗಿ ಕಂಡ ದೇವರಿಗೆ ಕೈ ಮುಗಿದು ಹೊರಕ್ಕೆ ಹಾಕಿದ್ದು ಇವತ್ತು ನನಗೆ ಮುಕ್ತಿ ದೊರಕಿದೆ ದೇವ. ಈ ಸಮಾಜದಲ್ಲಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಇವುಗಳನ್ನ ಬಿಟ್ಟು ನಡೆಯುವ ಹಂತಕರಿಗೆ ಯಮಧರ್ಮನಾಗಿ ಬರಲೇಬೇಕು. Hello sir, tell me. I am Nandi talking is sir. Tomorrow I am coming to Bangalore. Yes sir. Today I am coming. ನನಗಂತೂ ಈ ಹಾಳಾದ ದರಿದ್ರ ಮನೆಯಲ್ಲಿ ಇರಲಿಕ್ಕೆ ಬೇಸರವಾಗಿ ಬಿಟ್ಟಿದೆ. ಹಾಯಾಗಿ ಎಲ್ಲಾದರೂ ಕಾಲ ಕಳಿಬೇಕು ಅಂದ್ರೆ ನಂದೀಶ್ ಬೇರೆ ಡ್ಯೂಟಿಗೆ ಹೋಗಿದ್ದಾರೆ. ಈ ಹಾಳಾದ ದರಿದ್ರ ಮನೆಯಲ್ಲಿ 3 ಹೊತ್ತು ಬರೀ ತಂಗಳನ್ನ ತಿನ್ನುವುದೇ ಆಗಿದೆ. ಮನೆಯಲ್ಲಿ ನೋಡಿದ್ರೆ ನಾನು ಬರೀ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನಾನು ಯಾರು ಅಂತ ಇವರಿಗಿನ್ನು ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇವರಿಗೊಂದು ಗತಿ ಆದಷ್ಟು ಬೇಗ ನನಗೆ ಕಾಣಿಸ್ಲೇಬೇಕು. ಹಲೋ ಶ್ರೀಮತಿ ರಂಜನಿ ದೇವಿ. ಮಿಸ್ಟರ್ ಬೆಂಕಿ, ನೀನೇಕೆ ಇಲ್ಲಿಗೆ ಬಂದೆ? ತುಂಬಾ ದಿನಗಳಿಂದ ನಿನ್ನ ನೋಡಬೇಕೆಂದ ಆಸೆ ಇತ್ತು, ಅದಕ್ಕೆ ನೋಡೋಕೆ ಬಂದೆ. ಅದನ್ನೆಲ್ಲ ವಿಚಾರಿಸ್ಲಿಕ್ಕೆ ನೀನು ಯಾರು? ಯಾಕೆ ರಂಜನಿ, ನಾನು ನಿನ್ನ ಅಣ್ಣನ ಸ್ನೇಹಿತ. ನನ್ನ ಸ್ನೇಹಿತನಾಗಿದ್ರೆ ಅಂದು ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬರ್ತಾನೆ ಇರಲಿಲ್ಲ. ನೋಡು ಮಿಸ್ಟರ್ ಬೆಂಕಿ, ಬಂದ ದಾರಿಗೆ ಸುಂಕವಿಲ್ಲದಂತೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಬಿಡು. ರಂಜನಿ, ಅವತ್ತು ನಿನ್ನ ಮೇಲೆ ತಿಳಿಯಲ ತಪ್ಪು ಮಾಡಿದೆ. ಈಗ ನಾನು ಬದಲಾಗಿದ್ದೇನೆ. ನೀನು ಹೇಗಿದ್ಯಾ ಹೇಳು ರಂಜನಿ. ಚೆನ್ನಾಗಿದ್ದೇನೆ ಬೆಂಕಿ. ಹಾಗಾದ್ರೆ ಒಬ್ಬಂಟಿಯಾಗಿ ಬಂದಿಲ್ಲ, ಯಾಕೆ? ಹಾಗೆ ಮನಸ್ಸಿಗೆ ಬೇಸರವಾಗಿತ್ತು, ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹಾಗಾದ್ರೆ ನಿನ್ನ ಮುಖ ನೋಡಿದ್ರೆ ಮನೆಯಲ್ಲಿ ಜಗಳವಾಡಿದಂತೆ ಅನಿಸುತ್ತಲ್ಲ? ಚೇಚೆ, ಹಾಗೇನಿಲ್ಲ. ಹಾಗಾದ್ರೆ ನಂದೀಶ ಬೆಂಗಳೂರು ಹೋಗಿ ಯಾವಾಗ ಬರ್ತಾನೆ? ಬರುವುದು 2 ತಿಂಗಳು ಆಗ್ಬಹುದು. ಹಾ ರಂಜನಿ, ಪೊಲೀಸ್ ಡ್ಯೂಟಿ ಅಂದ್ರೆ ಹಗಲು ರಾತ್ರಿ ಮಾಡಬೇಕು. ಬೆಂಗಳೂರಿಗೆ ಹೋಗಿದ್ದಾನಂದ್ರೆ ಇನ್ನೂ ಯಾವಾಗ ಬರ್ತಾನೋ ಏನೋ. ಮೊದಲು ಈಗ ಚುನಾವಣೆ ಸಲುವಾಗಿ ತುಂಬಾ ಗಲಾಟೆ ಆಗ್ತಾ ಇದೆ. ಅವನು ಬರುದು ನಾ 2-3 ತಿಂಗಳಾಗಬೇಕು. ಅಷ್ಟಲ್ಲದೆ ನಿನ್ನ ಮದುವೆಯಾಗೀಗ 3 ವಾರ ಆಯ್ತಲ್ಲ, ನಿನ್ನ ಜೀವನ ಹೇಗೆ? 2 ತಿಂಗಳ ನಂತರ ಬರ್ತಾರಲ್ಲ, ಆವಾಗ ಹಾಯಾಗಿದ್ರಾಯ್ತು. ಹಾ ರಂಜಿನಿ, ಈಗ ಫಸ್ಟ್ ಟೈಮ್ ಡ್ಯೂಟಿ ಅಂದ್ರೆ ಜಿಲ್ಲೆಯಿಂದ ಜಿಲ್ಲೆಗೆ ಹಾಕುತ್ತಾರೆ. ಅಂದ್ರೆ ನಿನ್ನ ಜೀವನ ಹೇಗೆ? ಯಾಕೆ ಬೆಂಕಿ, ನಿನ್ನ ಮಾತಿನ ಅರ್ಥವೇ ಬೇರೆ ಆಗ್ತಾ ಇದೆಯಲ್ಲ? ರಂಜಿನಿ, ನಾನು ನಿನಗ ಒಳ್ಳೆಯದಾಗಲೆಂದು ಬಯಸುತ್ತೇನೆ. ಗಂಡ ಹೆಂಡತಿ ಬೇರೆ ಬೇರೆ ಆದರೂ ನಿನಗೆ ಗಂಡನ ಸುಖವನ್ನು ಪಡೆಯಬೇಕೆಂಬ ಆಸೆ ಇಲ್ಲವೇ? ಗಂಡ ಹೆಂಡತಿ ಈಗ ಬೇರೆ ಬೇರೆ ಆದರೂ ನಿನಗೂ ಗಂಡನ ಆಸೆಯನ್ನು ಪಡೆಯಬೇಕೆಂಬ ಆಸೆ ಇಲ್ಲವೇ? ವಿಚಾರಿಸಿ ನೋಡು. ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದರೆ ಹೇಳಿಬಿಡಿ, ನಾನು ಇಲ್ಲ ಈಗ ಹೊರಟು ಹೋಗುತ್ತೇನೆ. ಹೌದು, ಇವರು ಹೇಳುವ ಮಾತು ನಿಜವಿದೆ. ಗಂಡನಿಲ್ಲದೆ 1 ವರ್ಷಗಳ ಕಾಲ ಹೇಗೆ ಕಳೆಯುವುದು? ಇವರ ಮಾತಿನಂತೆ ನಾನು ನಡೀಲೇಬೇಕು. ಯಾಕೆ ರಂಜಿನಿ, ಏನಾಯ್ತು? ಬೆಂಕಿ, ಹೌದು ಬೆಂಕಿ,
ನೀನು ಹೇಳುವ ಮಾತು ಸತ್ಯವಿದೆ ಬೆಂಕಿ, ಸತ್ಯವಿದೆ. ಹಾ, ಹಾಗಾದ್ರೆ ನಿನ್ನ ಮುಂದಿನ ಪ್ಲಾನ್ ಏನ್ ರಂಜಿನಿ? ನಿಮ್ ಇಷ್ಟದಂತೆ ನಡಿತೀನಿ. ಹಾ ರಂಜಿನಿ, ತುಂಬಾ ದಿನಗಳನ್ನು ಇಷ್ಟಪಡುತ್ತಿದ್ದೀನಿ. ನೀನು ನನ್ನವಳಾದ್ರೆ ಈ ಜೀವಕ್ಕೆ ಏನೂ ಬೇಕಾಗಿಲ್ಲ. ನಾನು ಯಾವತ್ತಿದ್ರೂ ನಿಮ್ಮವಳೇ. ನಿಮ್ಮ ಜೊತೆ ಇದ್ದು ನಿಮ್ಮ ದಿನನಿತ್ಯ ನಿಮ್ಗೆ ಸುಖ ಕೊಡ್ತೀನಿ. ನಿಮ್ ಇಷ್ಟದಂತೆ ನಡಿತೀನಿ. ರಂಜಿನಿ, ಈ ಬೇಜಾರದ ಮನಸ್ಸಿಗೆ ತಂಪನ್ನು ಸೂಸಬೇಕಾದ್ರೆ ಒಂದು ಗೀತೆಯನ್ನು ಹಾಡಬಾರದು? ನಿಮ್ಮ ಆಸೆಯಿಂದ ಮೃಗವನು ನೀಡುವ ಮೃಗವನು ನೀಡುವ
ವಿಶ್ ಯು. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೀನಿ ಕೈ ಮುಗಿದ ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳ್ತೀನಿ ಕೈ ಮುಗಿದ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ಮ್ಯಾಲ ನಾ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರಕ್ತದ ಮ್ಯಾಲ ಆಡಿಗೆ ನೂರೆಂಟ ಹುಡುಗಿಯರ ಹೊರತಾರೆ ಈ ಡೈವರ್ನ ನಮ್ಮ ಸಣ್ಣ ಓನ್ಯಾಗ ನೀ ಚಂದನ ಬೆಳ್ಳಕ್ಕೆ ಓನ್ಯಾಗ ನೀ ಚಂದನ ಬೆಳ್ಳಕ್ಕಿ ನಮ್ಮ ಸಣ್ಣ ಓನ್ಯಾಗ
ಶಿವಪ್ಪ ಏನು ಮಾಡ್ತಿರುವೆ? ಸಾವುಕಾರರೇ, ಈ ಗಿಡವನ್ನು ಕಡಿತಿರುವೆ. ಯಾಕೆ ಶಿವಪ್ಪ ಇಂಥ ದೊಡ್ಡ ಮರವನ್ನು ಕಡಿತಿದ್ವಿ ಅಲ್ಲ, ಯಾವ ನ್ಯಾಯ? ಸಾವುಕಾರರೇ, ಇದು ನಮ್ಮ ಹೊಲದಲ್ಲಿರೋ ಬೆಳೆಯನ್ನು ನಾಶ ಮಾಡುತ್ತದೆ. ಅದಕ್ಕೆ ಈ ಗಿಡವನ್ನು ಕಡಿದು ರಂಟೆ ಕುಂಟೆ ಮಾಡಿಸಬೇಕು ಅಂತ ಕಡಿತಿರುವೆ. ಹೌದು ಸರಿ. ಹಾಗಾದರೆ ಈ ಗಿಡವನ್ನು ಕಡಿಯಲು ನಿನಗೆ ಸಂಬಳ ಎಷ್ಟು ಕೊಡ್ತಾರೆ? ಸಾವುಕಾರರೇ, ಇಂಥ ಗಿಡವನ್ನು ಕಡಿಯಲಿಕ್ಕೆ 100 ಅಥವಾ 200 ರೂಪಾಯಿ ಕೊಟ್ಟರೆ ಈ ಕಟ್ಟಿಗೆಯನ್ನು ನಿಮ್ಮ ಮನೆಯವರಿಗೆ ತಂದು ಕೊಡ್ತಾರೆ. ಹಾಗಾದರೆ ಈ ಗಿಡವನ್ನು ಕಡಿಯಲು ನಿನಗೆ ಎಷ್ಟು ಸಂಬಳ ಕೊಡಬೇಕು? ಸಾವುಕಾರರೇ, ನಮ್ಮ ಹೊಲದಲ್ಲಿರೋ ಮರವನ್ನು ನಾನು ಕಡಿದರೆ ನೀವೇಕೆ ಸಂಬಳ ಕೊಡ್ತೀರಾ? ಕಾರ್ಬಾರಿ, ಈತನಿಗೆ ಅರ್ಥ ಆಗುತ್ತಿಲ್ಲ. ಅರ್ಥ ಆಗುತ್ತರ ತಿಳಿಸಿ ಹೇಳು. ನೋಡಪ್ಪ ತಮ್ಮ ಶಿವಪ್ಪ, ನೀವು ನಾವು ಇವತ್ನ್ಯಾಗ ನಮ್ಮ ಸಾವುಕಾರ ಇದ್ರು ಇಲ್ಲೋ, ಎಷ್ಟು ಸಾಲ ತಂದಿದ್ದಿ ನಿಜ ಹೇಳ? 1 ಲಕ್ಷ ಹಣ ತಂದಿರುವಿ ಕಾರ್ಬಾರಿಯವರೇ, 1 ಲಕ್ಷ ತಂದಿರುವಿ. ಹಂಗಾದ್ರೆ ಹಣ ಒಯ್ಯೋತ್ನ್ಯಾಗ ನಮ್ಮ ಸಾವುಕಾರ ಇದ್ರು ಇಲ್ಲೋಪ್ಪ, ನೀ ಸಹಿ ಮಾಡುವತ್ನ್ಯಾಗ? ಸಹಿ ಮಾಡಿದೆ ನಿಜ ಗುಮಾಸ್ತರೇ, ಸಹಿ ಮಾಡಿದೆ ನಿಜ. ಅಲ್ಲಪ್ಪ ತಮ್ಮ ಶಿವಪ್ಪ, 1 ತಿಂಗಳ ಕಾಲ ಅವಕಾಶ ಕೊಟ್ಟಿದ್ರಲ್ಲ, ಅಷ್ಟ್ರಾಗ 20 ದಿವಸ ಆಗೈತಿ. ಅದಕ್ಕೆ ನಮ್ಮ ಸಾವುಕಾರ ಈಗ ಮೇಲಾಧಿಕಾರಿಗಳಿಗೆ ತಿಳಿಸಿದಾರ. ಆ ಆಸ್ತಿ ಎಲ್ಲ ನಮ್ಮ ಸಾವುಕಾರನ ಹೆಸರಲ್ಲೇ ಸೇರಿದೆ ನೋಡ್ತಮ್ಮ ಶಿವಪ್ಪ. ಸಾವುಕಾರರೇ, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಇನ್ನೇನು ನನ್ನ ತಮ್ಮ ಹಣ ಕಳಿಸುತ್ತಾನೆ. ಕಳಿಸಿದ ಹಣವನ್ನು ನಿಮಗೆ ಕೊಟ್ಟು ಋಣ ಮುಕ್ತನಾಗುತ್ತೇನೆ. ನಮ್ಮ ಹೊಲ ನಮಗೆ ಬಿಟ್ಟು ಕೊಟ್ಟರೆ ನಿಮಗೆ ಪುಣ್ಯ ಬರುತ್ತದೆ ಸಾವುಕಾರರೇ, ಪುಣ್ಯ ಬರುತ್ತದೆ. ಲೇ ಶಿವಪ್ಪ, ಪುಣ್ಯ ನನ್ನ ತಂಗಿ ನಿನ್ನ ತಮ್ಮನ ಪ್ರೀತಿಸ್ತಾಳಂತ ಹೇಳಿದ್ದು ನಾನೇ. ಆಮೇಲೆ ನಿಮ್ಮ ಮನೆ ತುಂಬಿಸಿ ನಿಮ್ಮ ಆಸ್ತಿನೆಲ್ಲ ನನ್ನ ತಂಗಿಯ ಹೆಸರಿಗೆ ಬರೆಸಿಕೊಂಡು ಅಂತ ಹೇಳಿದ್ದು ನಾನೇ. ನಂತರ ನಿಮ್ಮ ಮನೆಯಿಂದ ಜಗಳವನ್ನು ಆಡಿ ನನ್ನ ಮನೆಗೆ ಬರುವ ಹಾಗೆ ಹೇಳಿದ್ದು ನಾನೇ. ಏ ದರಿದ್ರ ಮಣಿತನದವರೇ, ಇನ್ನು ಮುಂದೆ ನಿಮಗೆ ಉಳಗಾಲಿಲ್ಲ. ನಡಿ ಕಾರ್ಬಾರಿ, ಹೋಗೋಣ. ದೇವಾ ಭರಮಲಿಂಗೇಶ್ವರ, ಯಾಕೆ ನನ್ನನ್ನು ಈ ರೀತಿ ಕಾಡುತ್ತಿರುವೆ ತಂದೆ ಭರಮಲಿಂಗೇಶ್ವರ? ಪಾತ್ರೆಗಳಲ್ಲಿ ತಿರುವುಗಳೆನಿತೋ ಬಲ್ಲವ ನೀನೇ ಸೂತ್ರಧಾರ. ತಂದೆ ಭರಮಲಿಂಗೇಶ್ವರ, ನಾನ್ಯಾವ ತಪ್ಪು ಮಾಡಿದ್ದೀನಿ ಎಂದು ಈ ರೀತಿ ಶಿಕ್ಷೆ ಕೊಡುತ್ತಿರುವೆ ತಂದೆ ಭರಮಲಿಂಗೇಶ್ವರ? ಕರುಣಿಗೆ ಕಾಣದ ನಾಟಕಕಾರ, ಈ ಭೂಮಿ ಮೇಲೆ ನಮ್ಮಂತ ಬಡವರು ಬದುಕಬಾರದೇನು ಹೇಳುತ್ತಂದೆ ಭರಮಲಿಂಗೇಶ್ವರ? ಕರುಣಿಗೆ ಕಾಣದ ನಾಟಕಕಾರ,
ಭೂಮಿಯಲ್ಲಿ ಜನಿಸಿ ಬಂದ ನಾವು ಯಾರಿಗೆ ಅನ್ಯಾಯ ಮಾಡಿದ್ದೇವೆ ಎಂದು ನಮ್ಮನ್ನು ಕಾಡುತ್ತಿರುವೆ ತಂದೆ ಭರಮಲಿಂಗೇಶ್ವರ. ಶಿಶುವೇ ಜೋಗುಳ ಹಾಡುವುದು ಭರಮಲಿಂಗೇಶ್ವರ. ಅವನಿಗೆ ನೀವಲಿದ ಭರಮಲಿಂಗೇಶ್ವರ, ನಮ್ಮ ಆಸ್ತಿಯ ಮತ್ತೊಬ್ಬರ ಕೈವಶ ಆಯ್ತೆ ಭರಮಲಿಂಗೇಶ್ವರ, ಮತ್ತೊಬ್ಬರ ಕೈವಶ ಆಯ್ತೆ ಭರಮಲಿಂಗೇಶ್ವರ. ನುಡುವುದೆಲ್ಲ ಒಂದೇ ತಿಳಿದರೆ ದೇವರ ನಿನಗೆ ಬೆಲೆಯಲ್ಲಿ ಅರಿಯುವುದಿಲ್ಲ ಮುಂಚೆ ತಿಳಿದರೆ ಮಾನವ ಧರ್ಮಕ್ಕೆ ರೀತಿಯಿಲ್ಲಿ. ಬರೀ ಇಲ್ಲಿವರೆಗೆ ಈ ಒಂದು ನಾಟಕವನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿ ಎಲ್ಲರಿಗೂ ಮನರಂಜನೆ ಕೊಟ್ಟಂತ ಈ ಒಂದು ಕಲಾ ತಂಡಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ನೈಟ್ ಚಿತ್ರಮಾಣಕೋಟೆಯವರಿಂದ ತುಂಬ ಹುರಿಯಿಂದ ಧನ್ಯವಾದಗಳೊಂದಿಗೆ ಈ ನಾಟಕಕ್ಕೆ ಮಂಗಳ ಗೀತೆಯನ್ನು ಹಾಡೋಣ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ.